ಇದರಲ್ಲಿ ರಾಣೆಬೆನ್ನೂರು ರಾಜದ್ದೆ ಹಾಕಿದ್ರು. ನಾನು ಅವತ್ತು ಕೈ ತಗೊಂಡೆ, ನಾನು ಆ ಊರಿಗೆ ಕೈ ಹಾಕಿಲ್ಲ. ಅವತ್ತು ನಾವು ರನ್ನಿಂಗಲ್ಲಿ ಓಡಿ ಬರ್ತಿರ್ತೀವಲ್ಲ, ನಾವು ಹೋರಿ ಮೇಲೆ ನೋಡ್ತಿರ್ತೀವಿ, ನಾನು ಆ ಕಡೆ ದಾಟ್ತಾ ಇಲ್ಲ ಅಂತ ನೋಡ್ತಿರಲ್ಲ. ಅವತ್ತು ಅದೊಂದೇ ನಾವು ಮಿಸ್ಟೇಕ್ ಮಾಡಿರೋದು. ನೀವು 10 ಹಳ್ಳಿಲಿ ಕೇಳ್ಕೊಬಂದ್ರು, ಸುತ್ತಮುತ್ತ 10 ಹಳ್ಳಿಲಿ ಕೇಳ್ಕೊಬಂದ್ರು ಊರಿ ಟಾಪೇ ಅದು. ಇವಾಗಿರೋ ಸಾವುಕಾರ NTC ಸಾವುಕಾರ ನಮ್ಮ ಊರಿಗೆ ಇವತ್ತು ಹೊಡಿಲ್ಲ. ಅವತ್ತು ಅನ್ನದ ಯಾಕೋ ಸಪ್ಪಗಿತ್ತು ಅಂದ್ರು ಸಂತೋಷ, ವಾಪಸ್ ತಗೊಂಡ ಊರಿನ. ಅವನದು ಆ ಊರಿಗೆ ಮರ್ಯಾದೆ ಕೊಟ್ಟ. ಯಾಕೊತ್ತ, ಇಲ್ಲಾಂದ್ರೆ ಆ ಊರಿ ಬಿಟ್ಟಿದ್ದ ಅಂದಿದ್ರೆ ಆ ಊರಿಗೆ ಏನು ಅದ್ರ ಮನಸ್ಥಿತಿಗೆ ಏನಾಗಿತ್ತು, ಏನೋ ಓಡ್ತಿತ್ತೋ ಇಲ್ಲೋ. ಗಂಟೆ ಹೊಡೆದು ಕೊಡ್ತೀನಿ, ಹಂಗೆ ಮಾಡಿಕೊಡ್ತೀನಿ, ಹಿಂಗೆ ಮಾಡಿಕೊಡ್ತೀನಿ. ಯಾರು ಗಂಟೆ ಹೊಡೆದು ಕೊಡ್ತಾರೆ? ಯಾರು ಇದನ್ನು ಮಾಡಿದ್ದಾರೆ? ಹಾಂ, ಮನ್ಸಲ್ಲಿ ಒಂದು ಬೇಡ್ಕೊಂಡು ಬಾಯಿ ಮಾತಲ್ಲಿ ಒಂದು ಹೇಳಿದ್ರೆ ಏನು ದೇವ್ರು ಏನು ಕೇಳ್ತಾನ? ನೀನು ಹಿಂಗೆ ಕೇಳಿದೆ ನನ್ನ ಅಂತಂದು ಏನಾರು ಕೇಳ್ತಾನ? ಇಲ್ಲ ತಾನು. ಬ್ರದರ್, ಈಗ ಮೇನ್ ಪಾಯಿಂಟಿಗೆ ಬರ್ತೀನಿ. ಏಕೆಂದರೆ ನಾನು ಬೆಂಗಳೂರಲ್ಲಿ ಕುಂತಾಗೂ ಕೆಲವೊಬ್ರು ಹೋರಿ ಹಿಡಿತಾರಲ್ವಾ, ಹೆಂಗೆ ಹಿಡಿತಾರೆ ಅಂತ ತೋರಿಸು ಅಂತ ಬಂದಾಗ ನಾವು ಅವ್ರಿಗಿನ್ನೂ ಐಡಿಯಾ ಗೊತ್ತಿಲ್ಲ. ಏಕೆಂದರೆ ಕೆಲವೊಬ್ರು ಆಂಧ್ರದಿಂದ ಬಂದಿರ್ತಾರೆ, ಕೆಲವೊಬ್ರು ತಮಿಳ್ನಾಡವ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರು ಮಂಡ್ಯ, ಮದ್ದೂರು ಇದರಲ್ಲೆಲ್ಲ ಇದ್ದಾರೆ ನಮ್ಮ ಕೊಲೀಗ್ಸ್ಗಳೆಲ್ಲ. ಹೋರಿ ಹಿಡಿತಗಾರರು ಅಂತ ಬಂದಾಗ ನಾನು ಮೊದಲು ತೋರಿಸೋ ವಿಡಿಯೋ ನಿಮ್ಮದು. ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೇಕು. ಒಂದು ಹೋರಿ ಹಿಡಿತೀರಾ, ಎದುರಿಗೆ ನಿಂತ್ಕೊಂಡಿರ್ತೀರಾ, ಹಿಂಗೆ ಬರುತ್ತೆ, ಅದು ಅವತ್ತು ಬೀಳ್ತೀರಾ ಏನೋ ಅದು, ಬಟ್ ಹಿಡಿಯೋದು ಆ ಧೈರ್ಯ ಐತಲ್ಲ, ಅವತ್ತು ನಮ್ಮ ಕೊಲೀಗ್ಸಿಗೆ ಸೇರಿದಾಗ ಯೂನಿಯನ್ ಹಿಂಗೆ ಹಿಡಿತಾರೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಹೋರಿಯರು ಇದ್ರ ಅವತ್ತಿಂದ ಹೋರಿ ಮೇಬಲ್ ದಬ್ಬಿದ್ದದು. ಇವಾಗ 108 ಪೋಸ್ಟ್ ಹಾಕ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ. ಅದು ಹೋರಿಗಿಂದ ದಬ್ಬಿರೋದು. ಅದು ಅವತ್ತೇ ಹೋರಿ ಇದಕ್ಕೆ ಹತ್ಕೊಂಡು ಹೋಗ್ಬಿಡ್ತಿದ್ದೆ. ಆಗಲ್ಲ ಅಂತ ಅಂದ್ಬಿಟ್ಟಿರೋದಲ್ಲ, ಅದು ಹೋರಿ ದಬ್ಬಿರೋದು. ಅಷ್ಟು ಸಲುಸಾಗಿ ಯಾವಾಗ ಇಷ್ಟೊಂದು ಹೋರಿ ಹರಿದಿದ್ದೀನಿ ನಾನು. ಯಾವಾಗೂ ಆ ಥರ ನಾನು ಹೋರಿ ಮೇಲೆ ಹೋಗಲ್ಲ. ಮುಂದ್ಗಡೆ ಎದುರುಗಡೆ ಫೇಸ್ ಟು ಫೇಸ್ ಹಿಂಗೆ ಸಿಗಲ್ಲ ನಾನು ಯಾವಾಗೂ. ಏನೋ ಅವತ್ತು ಫಸ್ಟಿಗೆ ಬಂದಿದ್ದೇನೆ ಹೋರಿ ಹಿಡಿಯೋಕೆ ಅಂತ ಅಂದ್ರೆ ಅದು ಬೇರೆ ಮತ್ತು ಅಂತ 100 ಹೋರಿಗಳು ನೋಡಿದ್ದೀನಿ. ಇವೆಲ್ಲ ಇನ್ನು ಸಣ್ಣ ಹೋರಿಗಳು. ಅವಾಗಿನ ಹಳೆ ಹೋರಿಗಳು ನೋಡಿದರೆ ಅವ್ರ ರನ್ನಿಂಗ್ ಹೊಡ್ತ ಅವೆಲ್ಲ ತುಂಬ ಚೆನ್ನಾಗಿ. ಇವಾಗಿನ ಹೋರಿಗಳೆಲ್ಲ ಸುಮ್ಮನೆ ನಾವು ಇವಾಗಿನ ಹೋರಿಗಳೆಲ್ಲ ಹೆಂಗೆ ಅಂತಂದರೆ ಜನ ಇಟ್ಕೊಂಡು ದಾಟ್ಸ್ಕೊಂಡು ಹೋಗೋಂಥ ಹೋರಿಗಳಿದೆ ಹೊರತು ಓಡೋಂಥ ಹೋರಿಗಳು ಇದ್ದಾವೆ. ಜನ ಇಟ್ಕೊಂಡು ದಾಟ್ಸ್ಕೊಂಡು ಹೋಗೋಂಥ ಹೋರಿಗಳಿದಾವೆ. ಓಡೋದ್ರ ಒಳಗಡೆ ಜನ ಇಟ್ಕೊಂಡು ದಾಟ್ಸ್ಕೊಂತಾರೋ ಇದ್ದಾರೆ. ಓಡೋ ಹೋರಿಗಳದ್ದು ಬಿಟ್ಟರೆ ಅದು ದಾಟ್ತಿರುತ್ತೆ. ಇವರೇ ಅರ್ಧ ಹೆಸರು ಹಾಳು ಮಾಡೋದು. ಹೋರಿ ಹೆಸರು ಹಾಳು ಮಾಡೋದು ಹೋರಿ ಅಭಿಮಾನಿಗಳು. ಹೋರಿ ಮಾಲೀಕರ ಹೆಸರು, ಹೋರಿಯರ ಹೆಸರು ಹಾಳು ಮಾಡೋದೇ ಅಭಿಮಾನಿಗಳು. ಸುಮ್ಮನೆ ಹೇಳೋದಲ್ಲ, ನಿಜ. ನಾನು ತುಂಬ ಜನ ನೋಡಿಬಿಟ್ಟಿದ್ದೀನಿ, ಜೊತೆಯಲ್ಲಿ ಇದ್ದರೂ ನೋಡಿದ್ದೀನಿ, ಎಲ್ಲನೂ ನೋಡಿದ್ದೀನಿ. ಈ ಪ್ರಶ್ನೆನ ನಾನು ಏಕೆಂದರೆ ಈಗ ನನ್ನ ಇದಕ್ಕೆ ಕೇಳ್ತಾ ಇದ್ದೀನಿ, ಏಕೆಂದರೆ ಎರಡೂ ಕೇಳಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಕೇಳ್ತಾ ಇರೋದಷ್ಟೇ. ಪ್ರವೀಣ್ ಅಂತ ಒಂದು ಬಂದಾಗ ಜಾಸ್ತಿ ಎದ್ದಣೋದು ರಾಣೆಬೆನ್ನೂರು ರಾಜ ಅಂತ ಒಂದು ಹೆಸರು. ಯಾಕೆ ಪ್ರವೀಣ್ ಅವ್ರಿಗೆ ಅದನ್ನು ಹರಿಲೇಬೇಕು ಅಂತ ಒಂದು ಇತ್ತ, ಅಥವಾ ಈ ಅಭಿಮಾನಿಗಳಿಂದ ಮಾಲೀಕರದ್ದು ಹೇಳ್ಬಿಟ್ರಿ ಬ್ರದರ್, ಮಾಲೀಕರು ನನಗೆ ಹಂಗೇನು ಹಿಂದೆ ಮಾಡಿಲ್ಲ ಏನು ಅಂತ, ಅದು ಅಭಿಮಾನಿಗಳೇ ನಿಮ್ಮನ್ನ ಆ ಥರ ಸಿಟ್ಟಿಗೆ ಬರೋಕ್ಕೆ ಮಾಡ್ತಿದಾರ ಅಥವಾ ಹೇಗೆ ಅಂತ? ಅಭಿಮಾನಿಗಳೇ, ಅದರಲ್ಲೇನಿಲ್ಲ. ಆ ಹೋರಿ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದು ಬೀರಪ್ಪ ಇವರೆಲ್ಲ ಕೊಡ್ಸಿದ್ದು ಹೋರಿ. ಅದು ಅದರ ಇಲ್ಲಿಂದ ತಮಿಳ್ನಾಡಿಂದ ತಂದಿರೋದು. ಅಧಿಪತಿ ಜೋಡಿ ಇತ್ತು ಹೋರಿ. ನಾವೆಲ್ಲ ಜೊತೆ ಇದ್ದಾಗ ನೋಡಿ ಬಂದಿದ್ವಿ ಆ ಹೋರಿಗಳನ್ನು. ಇಲ್ಲಿ ನಟರಾಜನ ಅಂತಿದ್ದಾರೆ ತಮಿಳ್ನಾಡು, ಅವರೆಲ್ಲ ಜೊತೆಲಿ ಹೋಗಿ ಹೋರಿ ನೋಡ್ಕೊಂಡು ತಂದಿರೋದು ಹೋರಿ. ಅದು 6 ಲಕ್ಷ ಅಂದಾಗ ಫಸ್ಟ್ ಫೋನ್ ಮಾಡಿದ್ದು ನನಗೆ ದಿಡಪ್ಪಣ್ಣ ಅಂತ. ನಾವು ಕುರಿ ಮಂಜುಪಾಯಿ ಹೋರಿ ಕಟ್ಟಿದ್ರು ಅವ್ರು ಫಸ್ಟಿಗೆ. ನಮ್ಗೆ ಭಾಳ ಆತ್ಮೀಯ. ಅವ್ರಿಗೆ ರಾಣೆಬೆನ್ನೂರು ರಾಜ ಹೋರಿ ಜೊತೆನೇ ಇರ್ತಾರೆ ಅವರು. ಫಸ್ಟಿಗೆಲ್ಲ ನಾವು ರಾಣೆಬೆನ್ನೂರು ರಾಜ ಅಂದರೆ ಗೊತ್ತಿರಲಿಲ್ಲ, ಅವರಿಂದನೇ ಪರಿಚಯ ಆಗಿದೆ. ಯಾಕಂದರೆ ರಾಣೆಬೆನ್ನೂರು ರಾಜ ಇತ್ತಿತ್ತಿಗೆ ಬಂದಿರೋದು. ಅದು ಫಸ್ಟಿಗೆ ಇದ್ದಿದ್ದು ಆ ರಾಣೆಬೆನ್ನೂರು ರಾಜ ಹಿಂದಿರೋದೆಲ್ಲ ಮಂಜುಪಾಯನ ಹೋರಿ ಇತ್ತು. ಅಂದರೆ ಮಂಜುಪಾಯನವರು ಕುಸ್ತಿ ಪೈಲ್ವಾನ್, ಅವ್ರು ತೀರ್ಕೊಂಡಿದ್ರು. ಅವ್ರ ಹೆಸರು ಮೇಲೆ ಹಬ್ಬ ಮಾಡ್ತಿದ್ರು. ಅವ್ರ ಹೆಸರು ಮೇಲೆ ಹಬ್ಬ ಮಾಡ್ತಿದ್ರಲ್ಲ ಇವರು, ಅವಾಗಿಂದ ಹಬ್ಬ ಮಾಡ್ತಿದ್ರು. ಅವಾಗಿಂದ ನಮ್ಗೆ ಕ್ಲೋಸ್ ಇದ್ದಾರೆ. ಅವಾಗೆಲ್ಲ ನಾವು ಸ್ಟಾರ್ಟಿಂಗ್ ರಾಣೆಬೆನ್ನೂರು ರಾಜ ಬಂದಾಗೆಲ್ಲ ಸಪೋರ್ಟ್ ಮಾಡಿದ್ದೇವೆ ನಾವು. ಹೋರಿಗಳೆಲ್ಲ ಹಾಕೋಣ ಇಂತಲ್ಲಿ ಬಂಪರ್ ಆಗುತ್ತೆ, ಚೆನ್ನಾಗಿ ಹಬ್ಬ ಮಾಡುತ್ತೆ. ಬಂಪರೆಲ್ಲ ಮಾಡಿಸಿದ್ವಿ ರಾಣೆಬೆನ್ನೂರು ರಾಜಕ್ಕೆ. ಗೊತ್ತಿಲ್ದಾರೆ ಮಾತಾಡ್ತಾರೆ 4 ಜನ. ಈಗ ಅದೇ ಬಿಂಬಿಸ್ತಾ ಇರೋದು ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಇರ್ಬೋದು ಇವಾಗ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಯಾಕೆ ಹೋರಿ ಏರಿತಾನೆ ಅರ್ಧ. ನಾನೇ ಹೇಳ್ತೀನಿ, ನೀವು ಹೇಳೋದೇ ಬೇಡ. ಯಾಕೆ ಹರಿತಾ? ಅವು ವೈಯಕ್ತಿಕ ದಿವಸದೊಳಗಡೆ ಏನೇನ ಆಯಿತು, ನಾವು ಹರಿಬೇಕು ಅಂತ ಅನ್ನಿಸ್ತು ಅಂತ ನಾನು ಮೊದಲೇ ಹೇಳಿದ್ದೆ. ನನ್ನ ಹೋರಿ ಮಾಲೀಕ ಅಂತಂದ್ರೆ ನಮಗೆ ಗೊತ್ತಿರೋರಿಗೆ ಅಷ್ಟೇ. ನಾನು ಹೋರಿ ಮಾಲೀಕ ಅಂತ ಕೆಟ್ಟನಿಗೇನು ಹೇಳಿರಲಿಲ್ಲ. ನಮ್ಮವ್ರಿಗೆ ಹೇಳಿದೆ, ಅವರಿದ್ದರು ಹೇಳಿದರು, ನಮ್ಮ ವೀರೇಶಣ್ಣ ಅಂತ, ಪವೇ ಹೋರಿ ನಮ್ಮ ಹೋರಿ ಹರಿಯೋಕ್ಕಾಗಲ್ಲ, ಟ್ರೈ ಮಾಡಿ ನೀನು ನೋಡೋಣ.
ಹಂಗೆಲ್ಲ ಮಾಡಿಗಿಡಿ ಅಂತ ನಮ್ಮ ಬೆಳೆಯಪ್ಪ. ಹಂಗೆ ನಾವು ಅಲ್ಲೆಲ್ಲ ಹೋದಾಗೆಲ್ಲ ಮಾತಾಡೋರು, ಚೆನ್ನಾಗಿ ಮಾತಾಡೋರು. ಅಂದರೆ ಇವತ್ತಿಗೆ ಅವ್ರು ಯಾರು ಮಾತಾಡ್ಸೋದು ಬಿಟ್ಟಿಲ್ಲ. ನೀವು ಅನ್ಕೊಂಡಿರ್ಬೋದು ರಾಜ್ಯದವ್ರಿಗೆ ಆಗಲ್ಲ, ರಾಜ್ಯದವ್ರು ಯಾರು ಮಾತಾಡ್ಸೋದು ಬಿಟ್ಟಿಲ್ಲ. ಅವ್ರು ಚೆನ್ನಾಗಿದ್ದಾವೆ, ಇಲ್ಲಿ ಸೋಷಿಯಲ್ ಮೀಡಿಯಾ ಗುಂಗು. ಆಶಾ ಅದು ಏನು ಹೇಳ್ತಿದ್ದೀನಿ, ಇವಾಗ ನಿನಗೆ ಇವನಿಗೆ ಚೆನ್ನಾಗಿದ್ರೆ ಅಂದ್ರೆ ಅವ್ರ ನಡುವೆ ಬೆಂಕಿ ಹಚ್ಚೋಕೆ ಎಷ್ಟು ಚೆನ್ನಾಗಬೇಕು. ಹಾಂ, ಈಗ ನಾನು ಇವನು ಚೆನ್ನಾಗಿದ್ದೀವಿ, ನೀನು ಬೇಡ ಅಂತಂದಾಗ ನಿನ್ಗೆ ಒಂದು ಏಟು ಹೊಡೆದು ಬಿಡ್ತಾನೆ. ಇವಾಗ ಹಿಂಗೆ ಅಂತಂದಾಗ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತೆ. ಹೌದು ತಾನೆ? ಅದೇ ನಡೆಯೋದು. ಇವಾಗ ಅದೇ ಥರ ಹಬ್ಬ ಅನ್ನೋದೇ ಆ ಥರ. ಚೆನ್ನಾಗಿದ್ದಾರೆ, ಮಾತಾಡಿಸಿದ್ದಾರೆ. ನನಗೆ ಆಕ್ಸಿಡೆಂಟ್ ಆಗಿತ್ತು, ಫೋನ್ ಮಾಡಿದ್ದು, ಹೇಗಿದ್ದಿತ್ತಮ್ಮ, ಆರಾಮಿದೆ? ಸರ್ ಆರಾಮದೆ, ವೀರೇಶಣ್ಣ ಅಂತ. ಆರಾಮಿದ್ದೇನೆ ನಾನು. ಎಲ್ಲರೂ ಫೋನ್ ಮಾಡ್ತಾರೆ. ಈ ಹೋರಿ ಹತ್ತಿರ್ತೀರ ಬ್ರದರ್, ಈಗೆಲ್ಲ ಪಿ ಹೋರಿಗಳು ಒಂದೊಂದು ಸಲ ಬಿಚ್ಕೊಂಬರ್ತೀರ ಅಥವಾ ಏನೋ, ಅಥವಾ ನೀವಿಲ್ಲ ನಿಮ್ಮ ಹುಡುಗರು ಆದರೂ ಬಿಚ್ಕೊಂಬರ್ತಾರೆ ಅನ್ಕೋತೀನಿ. ಹೈಯೆಸ್ಟ್ ಕೊಬ್ಬರಿ ಕಟ್ಟಿರೋ ಅಂಥ ಹೋರಿ ಯಾವ ಹಿಡಿದಿದ್ದೀರವ? ಎಷ್ಟು ಕೊಬ್ಬರಿ ಕಟ್ಟಿರ್ಬೋದು ಬಕ್ಕಾದಲ್ಲಿ? ಒಂದು 15-20 kg. 15-20 kg. ಇವತ್ತಿಗೂ ನಿಮ್ಮ ತಲೆಯಲ್ಲಿ ಇರುತ್ತೆ ಬ್ರದರ್ ಒಂದು ಹೋರಿ ಅಂದರೆ, ಅದನ್ನ ನಾನು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾ ಇಲ್ಲ. ಇನ್ ದ ಸೆನ್ಸ್ ನಿಮಗೂ ಒಳ್ಳೆ ಗೌರವ ಇರುತ್ತೆ ಆ ಹೋರಿ ಬಗ್ಗೆ. ಅಂಥ ಹೋರಿ ನಿಮ್ಮ ತಲೆಯಲ್ಲಿ ಯಾವ್ದು ಉಳಿದಿರ್ಬೋದು? ರಾಣೆಬೆನ್ನೂರು ಹುಲಿ ಅನ್ನೋದೊಂದು ಬಿಟ್ಟರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಓಡ್ತಾ ಇರೋ ಹೋರಿಗಳಲ್ಲಿ ಚೆನ್ನಾಗಿ ಹಬ್ಬ ಮಾಡುತ್ತೆ, ಇದೊಂದು ನನ್ನ ತಲೆಯಲ್ಲೂ ಕೂಡ ಇದೆ ಅನ್ನೋದಾದ್ರೆ ಯಾವ ಹೋರಿ ಇರ್ಬೋದು? ಚೆನ್ನಾಗಿ ಹಬ್ಬ ಮಾಡುತ್ತೆ ಅಂತಂದರೆ ನಾನು ನೋಡಿದಂಗೆ ರನ್ನಿಂಗ್ ಒಳಗಡೆ ಹೋರಿ ಅಂತಂದರೆ ಸರ್ಕಾರ ಹೋರಿ. ಸರ್ಕಾರ ಟಾಪ್ ಹೋರಿ. ನೀನು 10 ಜನನ ಕೇಳಿದ್ರೆ ಅದೇ ಹೇಳ್ತಾರೆ. ಆ ಹೋರಿ ಈಗ ಜಾತಿ ನಡುವೆ ಇದಾಗಿದೆ ಹೋರಿಗಳು. ಸರ್ಕಾರ ಹೋರಿ ಟಾಪ್. ಅದು ಬಿಟ್ಟರೆ ನಾನು ನೋಡಿರೋದು ಅಂತಂದರೆ ವೀರಭದ್ರ, ಹರ್ಗೆ ವೀರಭದ್ರ ಅನ್ನೋ ಒಂದು ಹೋರಿ ಇತ್ತು. ಅದನ್ನ ಯಲವಳ್ಳಿಲಿ ನಾನೇ ಹರಿದಿದ್ದೆ. ಯಲವಳ್ಳಿ ಅಂತೀನಿ, ಇದು ತಲ್ಲೂರು ಹಬ್ಬದಲ್ಲಿ. ಅವತ್ತು ಹುಲಿ ಹಬ್ಬದಲ್ಲೇ ನಾನೇ ಹರಿದಿದ್ದೆ ಅದನ್ನು ಹರಿದು ಹಿಂಗೆ ಹೋರಿ ಹುಡುಕ್ತಾ ಇದ್ದು, ದದ ಹಿಂಗೈತೆ ಹೋರಿ, ಚೆನ್ನಾಗೈತೆ ಅಂತ ಕೊಡ್ಸಿದ್ಮೇಲೆ ಹೋರಿ ಹುಬ್ಳಿ ಓಂಕಾರ ಆಗಿದ್ದು. ಮಾಬುಚ ಫರಾನ ಅವ್ರಿಗೆ ಕೊಡ್ತಿದ್ದೆ ಊರಿನ. ಹಿಂಗೈತಪ್ಪ ಯಾವ್ದಾರ ಊರಿ ನೋಡೋ ಅನ್ನೋರು ಅವರು. ಯಾಕಂದರೆ ಶಿಕಾರಿಪುರದಲ್ಲಿ ಅವ್ರ ಊರಿನೇ ಫಸ್ಟಿಗೆ ಹರಿದಿದ್ದೆ ನಾನು. ಹರಿದಿದ್ದೆ ಚೆನ್ನಾಗಿ ಅಂದ್ರೆ ಮಾತಾಡಿಸ್ರು ಅವರು. ಓರೆ ಉಲ್ಮಾರ್ ಮಹೇಶಣ್ಣ ಇದ್ದಾರೆ ಅಂದರು ಅದೇ ಹಬ್ಬದಲ್ಲ. ಓರೆ ಹರಿಯ ಇನ್ನೊಂದು ರೌಂಡ್ ಬಿಡ್ತೇವೆ, ಹರಿಯ ನೀನು ಯಾಕೆ ತಲೆ ಕೆಡ್ಸ್ಕೊಂತೆ ಅಂತಂದು ಹೋಗಿದ್ದೆ ಉಲ್ಮಾರ್ ಮಹೇಶಣ್ಣ, ಶಿಕಾರಿಪುರದವರು. ನಿಮ್ಗೆ ಗೊತ್ತಿರ್ತಾರೆ. ಹರಿಪ್ರಾಣ ಅಂತ, ಯಾಕಂದರೆ ಅವ್ರ ಹೆಸರು ಮೇಲೆ ಅವ್ರು ಹಾಕ್ಸ್ಕೊಂತಿದ್ರು ಪಿ ಹೋರಿ. ಅವ್ರವ್ರು ಚೆನ್ನಾಗಿದ್ದಾರೆ ಬಾಂಧವರು. ಹೋರಿ ಹಬ್ಬದಲ್ಲಿ ಒಟ್ಟು ನಿಮ್ಮ ಪ್ರಕಾರ ಪಿ ಅಥವಾ ಬಕ್ಕ ಯಾವುದಾದ್ರೂ ಫೈನ್ ನನಗೆ, ಬಟ್ ಪಿಲ್ ಫೇಮಸ್ ಆಗಿದ್ದೀರಾ ಅಂತ. ಫೇಮಸ್ ಆಗಕ್ಕೆ ಅದೇ ಹೇಳಿದ್ನಲ್ಲ, ಹಿಂಗೆ ಹೊಸರತಿ ಹಬ್ಬಕ್ಕೆ ನಮ್ಮ ಬೀರಪ್ಪನೇ ಕರೆಸಿದ, ಅಲ್ಲಿ ಹೋರಿ ಹರಿದ್ವಿ. ನಮ್ಗೆ ಅವಾಗ ಗಾಡಿಗೆ ಬಾಡಿಗೆ ಕೊಡೋಕ್ಕೂ ದುಡ್ಡು ಇರಲಿಲ್ಲ. ಯಾಕಂದ್ರೆ ನಾವು ಹುಡ್ಕೋರು ಕಾಲೇಜಿಗೆ ಹೋಗ್ತಿದ್ವಿ, ನಾವೆಲ್ಲಿಂದ ದುಡಿತಾ ಇದ್ವಿ. 2,000 ಗಟ್ಟಲೆ ಒಂದು ಟೈಮಿಗೆ ಹಿಂಗೆ 1-2 ಸಾವಿರ ಕೊಡ್ಬೇಕು ಅಂದ್ರೆ ಏನು ಮನಿ ಪ್ಯಾಕೆಟ್ ಕೊಡ್ತಿದ್ರ ಮನೇಲಿ? ಇಲ್ಲ, ಹೋಗ್ಬೇಕು ಬರಬೇಕು, ದನ ಬಿಟ್ಕೊಂಡು ಹೋಗ್ಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ +- ಕೆಲವೊಬ್ರು ತಿಳ್ಕೊಂಡಿದ್ದಾರೆ. ಅವ್ರು ವಾಟೆವರ್ ಅವ್ರು ಏನಾದರೂ ತಿಳ್ಕೊಂಡ್ಲಿ, ನಿಮ್ಮಿಂದ ಒಂದು ಸೋಷಿಯಲ್ ಮೀಡಿಯಾಗೆ ಅಥವಾ ತಿಳ್ಕೊಂಡಿರೋರಿಗೆ ಏನೋ ಒಂದು ಸಂದೇಶ ನೀವು ಕೊಡಬೇಕು ಅನ್ನೋದಾದ್ರೆ ಏನು ಕೊಡ್ತೀರಾ ಬ್ರದರ್? ಏನು ಕೊಡೋದಿದೆ, ಈಗ ಟ್ರೋಲ್ ಮಾಡಬೇಡ ಅಂತಂದ್ರೆ ಮಾಡೋದಂಗೆ ಇರ್ತಾರ, ಮಾಡೇ ಮಾಡ್ತಾರೆ. ಈಗ ನಾವೇನಾರು ಒಳ್ಳೇದು ಹೇಳಿದ್ದೀವಿ ಅಂತ ಅಂದ್ರೆ ಅದನ್ನ ಕೇಳ್ತಾರ? ಯಾರು ಕೇಳಲ್ಲ. ನಾವು ಅದಕ್ಕಾಗಿ ತಲೆ ಕೆಡ್ಸ್ಕೊಳ್ಳೋದು. ಏನು ಹೇಳ್ತೀರಾ ಅಂತಂದಾಗ ನೀವು ಹೇಳಿದಾಗ ನನಗೆ ಅದೇ ನಾನು ಏನು ಹೇಳಬೇಕು ಅಂತ ಏನು ಹೇಳಿದ್ರು ಜನ ಅರ್ಥ ಮಾಡ್ಕೊಳ್ಳಲ್ಲ. ಮತ್ತು ಅದು ವಿಡಿಯೋ ಮುಗಿಯೋ ಮುಟ್ಟ ಅಷ್ಟೇ, ಮತ್ತು ಏನು ಮಾಡ್ಬೇಕು ಅದನ್ನೇ ಮಾಡಿ. ಅದೇನು ಟ್ರೋಲ್ ಮಾಡಬೇಕು, 4 ಜನ ಅವನಿಗೆ ಲೈಕ್ ಬರಬೇಕು, ಅವನಿಗೆ ಕಮೆಂಟ್ಸ್ ಬರಬೇಕು, ನಾನೇ ಹಾಕಿದ್ದು ಅಂತಂದು ಹೋರಿ ಮಾಲೀಕನ ಜೊತೆ ಗತ್ತು ಬರಬೇಕು. ನಾನು ಮಾಡಿದೆ ಅಣ್ಣ, ನಾನೇ ಹಾಕಿದ್ದು, ಅದನ್ನ ಹೆಂಗೆ ಮಾಡಿದೆ ಚೆನ್ನಾಗಿ ಮಾಡಿದ್ನಾ ಅಷ್ಟೇ. ಹೋರಿ ಮಾಲೀಕನ 4 ದಿನ ಖುಷಿ ಪಡಿಸಿ ಅವನ ಜೊತೆ ಏನು ಬೇಕಂತ ತಕೊಂಡು ಮುಗಿದೋಯ್ತಲ್ಲ, ಅಷ್ಟೇ ಜೀವನ. ನಾವು ಎಲ್ಲ ಹೋರಿಗಳ ಸಂದರ್ಶನ ಮಾಡಕ್ ಹೋದಾಗ ಹೋರಿ ಮಾಲೀಕರನ್ನ ಕೇಳ್ತೀವಿ ಬ್ರದರ್, ಅಂದ್ರೆ ಹೋರಿ ಕಡೆಯಿಂದ ಹೋರಿ ಹಬ್ಬದಲ್ಲಿ ಏನು ಬದಲಾಗಬೇಕು ಅಂತ. ಈಗ ಅದೇ ನಿಮಗೆ ಹೋರಿ ಹಿಡಿತಗಾರರಿಗೆ ಹೋರಿ ಹಬ್ಬ ಇಂಥದ್ದೊಂದು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಏನು ಚೇಂಜ್ ಮಾಡ್ಕೋಬೇಕು ಬ್ರದರ್? ಏನಿಲ್ಲ ಬ್ರದರ್, ಇವತ್ತು ನಿನ್ನ ಜೊತೆ ಇದ್ದೀನಿ ಅಂತ ನಾಳೆ ನಿನ್ನ ಹೋರಿ ಹರಿದ್ರು ನೀನು ನನ್ನ ಮಾತಾಡ್ಸಿಯಾ? ಅದು ಪ್ರಾಬ್ಲಮ್. ನೀನು ನನ್ನ ಮಾತಾಡ್ಸಿಯಾ? ಹಂಗೆ ಮಾತಾಡ್ಸೋದಿತ್ತು ಅಂದರೆ ಹೋರಿ ಹಬ್ಬದಲ್ಲಿ ಏನು ಚೇಂಜ್ ಮಾಡ್ಕೊಳ್ಳೋದೇ ಇರಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ನೀನು ನಾನು ಹೋರಿ ಹರಿತೀಯ? ಹರಿ, ನಾಳೆನೇ ಹರಿ.
ಮತ್ತೆ ಹೆಂಗಿದ್ವು ನಾ ಹಂಗೆ ಇರೋಣ ಮರ ನೀನು ಯಾಕೆ ತಲೆ ಕೆಡಿಸ್ಕೊಂತೆ ಹೋರಿ ತಾನೆ ಯಾರಾದ್ರೂ ಒಂದು ಕೆಜಿ ಕೊಬ್ಬರಿ ಹರಿದಿರ್ತಿ ಮತ್ತೇನು ಮಾಡ್ತೀಯ ಅಂತಂದು ಬಿಲ್ಡಪ್ ಕೊಡೋರು ಭಾಳ ಜನ. ನಾನು ಹೋರಿ ಹರಿದಿರ್ತೀಯ ಹರಿದಿಲ್ಲ ಅದು ಓಡಿಲ್ಲ ಬಾರ್ಲೆ ಮರ ಬೇರೆ ಹೋರಿ ಥರ ನೋಡೋಣ ನಿನ್ನ ಕೈಯಾಗ ಯಾವ ಹಿಡಿಯೋಕ್ಕಾಗಲ್ಲ ಅಂತ ಹೋರಿ ಥರ ಅನ್ನೋರು ಭಾಳ ಮಂದಿ ಕೇಳಿದಾರೆ. ನನ್ನ ಕೇಳಿದಾರೆ ಅವ್ರು ಭಾಳ ಜನ ಇದ್ದಾರೆ. ನಿನ್ನ ಕೈಗೆ ಯಾವ ಆಗಲ್ಲ ಅಂತ ಹೋರಿ ಕೊಡಿಸ್ಬಂದು ನಮಗೂ ನಾ ಯಾವತ್ತಿಗೆ ಯಾರಿಗೂ ಹೋರಿ ಕೊಡ್ಸಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಇವತ್ತು ನಾವು +/- 2 ಯೋಚನೆ ಮಾಡ್ಬೇಕು. ಇವಾಗ ನಾನು ನಿನಗೊಂದು ಹೋರಿ ಕೊಡಿಸಿದೆ ಅಂತಂದರೆ ಅದು ಚೆನ್ನಾಗಿ ಹಬ್ಬ ಮಾಡ್ಬೋದು, ಇಲ್ಲ ಹಬ್ಬ ಮಾಡ್ದೇನೆ ಇರ್ಬೋದು. ಅಲ್ಲಿ ಮಾಡಿರುತ್ತೆ, ಇಲ್ಲಿ ಬಂದು ಮಾಡ್ಬೇಕಲ್ಲ. ಹೌದು ಹೌದು ಹೌದು. ಇಲ್ಲಿ ಮಾಡಿಲ್ಲ ಅಂತಂದಾಗ ನೀನೇನಂತೆ ನೋಡು ದುಡ್ಡಿನ ಆಸೆಗೆ ಹಿಂಗೆ ಮಾಡಿಬಿಟ್ಟ. ನಾ ಅದಕ್ಕಾಗಿ ಏನು ಮಾತಾಡೋಕ್ಕಾಗಲ್ಲ. ನೀವು ಹೋರಿ ನೋಡಿರ್ತೀಯ ಚೆನ್ನಾಗೈತಾ, ನಾನು ಗೊತ್ತಿದ್ರೆ ಅವ್ರಿಗೆ ಫೋನ್ ಮಾಡಿ ಹಿಂಗೈತೆ ಏನು ರೇಟ್ ಹೇಳಿದ್ರೆ ಹಿಂಗಂತಂದು ನಿನ್ಗೆ ಅವ್ರ ನಂಬರ್ ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ. ನೀನೇ ಮಾತಾಡ್ಕೊಬಿಡ್ತೀವಿ ಹೋರಿ ಚೆನ್ನಾಗೈತಪ್ಪ ಅಂದಾಗ ಚೆನ್ನಾಗೈತೆ ಅಂತ ಹೇಳೋಕ್ಕೇನು. ಪಾಪ ಒಬ್ರು ಕಟ್ತಾರೆ ಅಂದಾಗ ಅದನ್ನ ಪ್ರೋತ್ಸಾಹಿಸ್ಬೇಕು, ಹಾಳು ಮಾಡಬಾರ್ದು. ಈಗ ಹೋರಿ ಕಟ್ತಾನೆ ಅಂತಂದಾಗ ಕಟ್ಬೇಡ, ಹಂಗಾಕೈತಿ ಹಿಂಗಾಕೈತಿ ಹಂಗೆ ಮಾಡ್ತಾನೆ. ಈಗ ಹೋರಿ ಉಳಿದಿರೋ ಅಂತಂದ್ರೆ ಬೆಸಾಯ್ಕಂತ ಯಾವ ಹೋರಿಗಳಿಲ್ಲ. ಹೌದು 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 ಹೌದು. ಈ ಹೋರಿ ಹಬ್ಬದ ಇರೋವೆ ಹೋರಿಗಳು ಏನೋ ಹಬ್ಬ ಮಾಡ್ತಾವಂತಂದು 4 ದಿನ ಇಟ್ಕೊತಾರೆ. ಅವು ಹಬ್ಬ ಮಾಡಿಲ್ಲ ಅಂತ ಅಂದರೆ ಅವನು ಕಟಗರಿಗೆ ಮಾರಿಬಿಡ್ತಾರೆ. ಏನು ಮಾಡ್ತೀವಿ ಇಟ್ಕೊಂಡು. ಹೌದು, ಬೇಸಾಯ ಅಂತ ಯಾರು ಮಾಡೋರಿಲ್ಲ, ಎಲ್ಲ ಟ್ಯಾಕ್ಟ್ರುಗಳು. ಈಗ ನಿಮ್ಮನ್ನ ನೆಕ್ಸ್ಟ್ ಜನ್ರೇಷನ್ನು ಅವರು ಹಿಡಿತಿರ್ತಾರೆ ಬ್ರದರ್. ಈಗ ನಿಮ್ಮ ಹುಡುಗರಲ್ಲೇ ಹೋರಿ ಹಿಡಿತಗಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಹೋರಿ ಹಿಡಿಬೇಕು ಅವರು, ನಂದು ನಿಂದು ಅಂತ ನೋಡಬಾರ್ದು. ಹೋರಿ ಹಿಡಿಬೇಕು, ಖುಷಿ ಪಡ್ಬೇಕು. ಅವರು ಒಂದು ಹೆಸರು ಮಾಡ್ಕೋಬೇಕು. ಅವರು ಅದಕ್ಕಾಗೆ ಬಂದಿರ್ತಾರೆ ಸಣ್ಣ ಹುಡುಗರು. ಅವರಿಗೆ ಹೋರಿ ಮಾಲೀಕರೇ ನಾನು ಹೋರಿ ಹೊಡೆದೆ, ಯಾಕಂದರೆ ಇವರು 4 ಜನ ಗೊತ್ತಿರ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಸ್ಟಾರ್ಟಿಂಗ್ ಬಂದಿರ್ತಾರೆ ಅವರು. ಇವರಿಗಾದ್ರೆ ಹೋರಿಗಾದ್ರೆ ಹಳಬ್ರು ಹಬ್ಬ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರ್ತಾರೆ. ಹೋರಿ ಹಿಡ್ತಾಯಿರೋ ಗೊತ್ತಿರ್ತಾರೆ, ನಮ್ಮೂರು ಹಿಡಿತೇನೆ ನೀನು ಹಂಗೆ ಹಿಂಗೆ ಅಂತಂದು ಆ ಕಡೆ ನೋಡಿ ತುಂಬ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಅಂದಿರ್ತೀನಿ ಅದಕ್ಕೆ ಯಾವುದಕ್ಕೂ ತಲೆಗೆಡಿಸ್ಕೊಡ್ರಿ, ಅವನೇನು ಮಾಡಲ್ಲ ಹರಿರಲ್ಲ ಅಂತೀನಿ. ನೋಡೋಣ ಅಂತ ಮುಂದೆ. ಈ ಹಿಡಿತಗಾರರಿಗೆ ಬ್ರದರ್ ಈ ಕಮಿಟಿಯವರಿಂದ ಸಪೋರ್ಟ್ ಸಿಗುತ್ತಾ ಬ್ರದರ್ ಹೋರಿ ಹಿಡಿತಗಾರ? ಏಕೆಂದರೆ ಈಗ ಮೊನ್ನೆ ನಾನು ರೀಸೆಂಟಾಗಿ ನೋಡಿದೆ, ಹಬ್ಬದಲ್ಲಿ ಹೊಡಿತಾರೆ, ಇದು ಮಾಡ್ತಾರೆ ಅಂಥ ಟೈಮಲ್ಲಿ ಕಮಿಟಿಯವ್ರ ಕಡೆಯಿಂದ ಸಪೋರ್ಟ್ ಸಿಗುತ್ತಾ? ಅಥವಾ ಏಕೆಂದರೆ ಆ ಕಮಿಟಿಯವರಿಂದ ಸಪೋರ್ಟ್ ಸಿಕ್ಕರೆ ನನ್ನ ಪ್ರಕಾರ ಅಲ್ಲಿ ಜಗಳಗಳೇ ಆಗಲ್ಲ. ನಾನು ಇವತ್ತಿಗೂ ನಿಮ್ಗೆ ಹೇಳ್ತೀನಿ ಕೇಳಿ, ನಾ ಇವತ್ತಿಗೂ ಕಮಿಟಿಯವ್ರು ಇದ್ದಾರೆ, 4 ಮಂದಿ ಇದ್ದಾರೆ. ನಾನು ಹೋರಿ ಯಾರಾದ್ರು ಬರ್ತಾರೆ ಅಂತ ನಾನು ಯಾವತ್ತೂ ಹೋರಿ ಹಿಡಿಯೋಕೆ ಹೋಗಿಲ್ಲ. ನಾನು ವೈಯಕ್ತಿಕ ಹರಿದ್ರು ಹೋರಿ ಹರಿದ್ರು ನಮ್ದೆ, ಹೋರಿ ಹರಿದ ಇದ್ರು ನಮ್ದು. ಅದು ಏನಾರು ಹೋರಿ ಹರಿದ್ರೆ ಹೋರಿ ಹೊಡೆಯಕ್ಕೆ ಬಂದ್ರು ನಾವೇ ದಕ್ಕಿಸ್ಕೋಬೇಕು. ಕಮಿಟಿಯವ್ರು ಬರ್ತಾರೆ, ಅವ್ರು ಬರ್ತಾರೆ, ಯಾರೋ ನಂಬ್ಕೊಂಡು ಹೋಗೋದಲ್ಲ ಹಬ್ಬ. ನಮ್ಮ ಕೈಲಿ ಆಗುತ್ತಾ, ನಮ್ಮ ಕೈಲಿ ನಾವು ಮಾಡ್ತೇವಾ ಅನ್ನೋ ಧೈರ್ಯ ಇದ್ರೆ ಅದು ಹಬ್ಬ. ಸುಮ್ಮನೆ ಅವ್ರು ಇರ್ತಾರೆ ಇವ್ರು ಇರ್ತಾರೆ, ಬಾ ನಾನು ನೋಡ್ಕೊಳ್ತೀನಿ, ಯಾರೇನು ಮಾಡ್ತಾರೆ, ಎಲ್ಲಿ ಮಠ ಇರ್ತಾರೆ ಅವರು. ಹಾಗೆ ನಮ್ಮ ನೋಡ್ಕೊಂತಾನೆ ಇರ್ತಾರೆ, ನೋಡ್ಕೊಂಡು ಕೂರೋಕ್ಕಾಗತ್ತಾ? ಎಷ್ಟೊತ್ತು ಕೂರ್ತಾರೆ? ಅವ್ರವ ಕೆಲಸಗಳಿರುತ್ತೆ. ಹೋರಿ ಹಬ್ಬದಲ್ಲಿ ಹೋರಿ ಹಬ್ಬ ಇಟ್ಟೇವೆ ಅಂತಂದಾಗ ಅಲ್ಲೇನೋ ಕರೆದ್ರು ಇಲ್ಲೇನೋ ಕರೆದು ಹೋಗ್ತಿರ್ತಾರೆ. ಹೌದಾ? ಸುಮ್ಮನೆ ನಾವು ಅವ್ರವ್ರು ನಂಬ್ಕೊಂಡು ಹೋಗೋದು. ನಮ್ಮ ಕೈಲಾಗತ್ತಾ ಮಾಡ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಆಗಲ್ಲ, ಏನೇ ಒಂದೊಂದ್ರು ಹೋರಿ ಹಿಡಿಬೇಕಾದ್ರೆ ಅಷ್ಟೇ, ಯಾರನ್ನಾರು ಎದುರಾಕೋಬೇಕಾದ್ರೆ ಅಷ್ಟೇ, ಹೋರಿಯರ್ನ ನನ್ನ ಕೈಲಾಗತ್ತಾ ನಾ ಮಾಡ್ತೀನಿ, ನಿನ್ನ ಕೈಲಾದ್ರೆ ನೀ ಮಾಡು. ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ? ಹೋರಿ ಕಾಲಲ್ಲಿ ದಬ್ಬಿದೆಯಾ, ಹೋರಿ ಹೊಡೆದೈತೆ ಏನಾಯ್ತದ, ಸತ್ತರೆ ಮೂದೋಯ್ದು, ಬದುಕಿದ್ರೆ ಅಂತ ನೆಕ್ಸ್ಟ್ ಹಬ್ಬದಾಗ ಹೋರಿ ಅರ್ಧ ಇರ್ತೀವಲ್ಲ, ಬಿಡಲ್ಲ ಅಷ್ಟೇ. ಮತ್ತೇನಾಯ್ತು ಅದ್ರೊಳಗಡೆ ಅಂತಾರೆ ಹಂಗೆ ಹಿಂಗೆ. ಇವತ್ತಿಗೂ ಎಲ್ಲಿ ಆ ಥರ ಕಪ್ಪು ಚುಕ್ಕೆ ಇಟ್ಕೊಂಬಂದಿಲ್ಲ ನಾವು. ಹೋರಿ ಹಿಡಿತೇವೆ, ಹೋರಿ ಹಿಡಿಯೋದ್ರೊಳಗಡೆ 1-2 ವಿಡಿಯೋ ಹಾಕಿರ್ಬೋದು. ಇದೇ ಇದರಲ್ಲಿ ರಾಣೆಬೆನ್ನೂರು ರಾಜದ್ದೆ ಹಾಕಿದ್ರು. ನಾನು ಅವತ್ತು ಕೈ ತಗೊಂಡೆ, ನಾನು ಹೋರಿಗೆ ಕೈ ಹಾಕಿಲ್ಲ. ಅವತ್ತು ನಾವು ರನ್ನಿಂಗಲ್ಲಿ ಓಡಿ ಬರ್ತಿರ್ತೀವಲ್ಲ, ನಾವು ಹೋರಿ ಮೇಲೆ ನೋಡ್ತಿರ್ತೀವಿ, ನಾನು ಆ ಕಡೆ ದಾಟ್ತಾ ಇಲ್ಲ ಅಂತ ನೋಡ್ತಿರಲ್ಲ. ಅವತ್ತು ಅದೊಂದೇ ನಾನು ಮಿಸ್ಟೇಕ್ ಮಾಡಿರೋದು. ನಾನು ಅವತ್ತು ಹಿಂಗೆ ಹೋರಿ ಹಿಂಗೆ ಇಲ್ಲಪ್ಪ, ನಾನು ಮಾಡಿದ್ದು ಓಡಿದೆ, ನನಗೆ ಗೊತ್ತಾಗಿಲ್ಲ, ನಾನು ಅದಕ್ಕೆ ಕೈ ಹಾಕಿಲ್ಲ. ಕೈ ಹಾಕ್ಬೋದಿತ್ತು ನಾನು. ಹಿಂಗೆ ಆ ಕಡೆ ಕಂಚೆ ತಡ ಆಯಿತು, ಹಿಂಗೆ ಮುಂದೆ ಇದ್ದೆ, ಇಷ್ಟೇ ಒಂದೇ ಮಾರು ಒಳಗಡೆ ಅದೇ ನಡೀತಾ ಇತ್ತು. ಅದು ನಾನು ಮಾನವೀಯತೆ ದೃಷ್ಟಿ ಅಲ್ಲ ಅದು. ಕೈ ಹಾಕಿದರೆ ಹಾಕೊಂಡು ಹೊರಗೆ ಹೋಗ್ಬಿಡ್ತಿದ್ದೆ. ಹರಿದ್ರು ಅಂತ ಕೇಕೆ ಹೊಡಿದ್ರೆ ಆ ಜನದಲ್ಲಿ ಯಾರು ಹಾಗೆರೆ ನೋಡ್ತಿರ್ಲಿಲ್ಲ, ಏನೋ ನೋಡ್ತಿರ್ಲಿಲ್ಲ ತಲೆಗೆ. ಅವತ್ತು ಅದೊಂದು ಮಿಸ್ಟೇಕ್ ಮಾಡಿದ್ದೀನಿ ನನ್ನ ತಪ್ಪದು. ಯಾಕಂದ್ರೆ ನಾನು ಕಚ್ಚೆ ತಡ ಅದು ಊರಿಗೆ ಓಡೋ ತಪ್ಪು. ಯಾಕಂದ್ರೆ ಭಾಳ ದುಡ್ಡು ಕಟ್ಟು ಹೋರಿ ತಂದಿರ್ತಾರೆ. ಅದನ್ನು ತಂದಿರೋದಲ್ಲದೆ ಅದನ್ನು ಮೇಯಿಸಿ ಸಾಕಿ ವರ್ಷಾನುಗಟ್ಲೆ ಗಾಡಿ ಬಾಡಿಗೆ ಅಂತೆ, ಹೋರಿ ನಂಬರ್ ಫೀಸ್ ಅಂತೆ, ಈಗೆಲ್ಲ ನೋಡಿಬಿಟ್ರೆ ಅವಾಗಿನ ಹಬ್ಬನೇ ಚಂದ ಅನಿಸ್ತದೆ. ಅವಾಗಿನ ಹಂಡೆ, ಗಾಡ್ರೇಜು, ಸೈಕಲ್ಲು
ಈಗೆಲ್ಲ ಬೈಕ್ಗಳು 4 ಇದ್ದಲ್ಲಿ 14 ಹಾಕವೆ. ನೀ ದುಡ್ಡು ಕೊಡ್ತೀನಿ ಅಂದ್ರೆ ನಿಂದು ಬೈಕೆ. ನೀನು ಓರಿ ಹೆಂಗೆ ಹೋಗಿರುತ್ತೆ ಗೊತ್ತಿಲ್ಲ, ನೀ ದುಡ್ಡು ಕೊಡ್ತಿಲ್ಲ, ನೀನು ಹೆಸರು ಹಾಕ್ಬಿಟ್ರೆ ಮುಗ್ದೋಯ್ತಲ್ಲ. ನೀನು 20,000 ಕೊಟ್ಟರು ನಿಂದ ಬೈಕೆ, 40,000 ಕೊಟ್ಟರು ನಿಂದ ಬೈಕೆ. ಹಂಗೆ ತುಂಬ ಹಬ್ಬಗಳಾಗಿದೆ. ತುಂಬ ಹಬ್ಬಗಳೇನು ಇವಾಗ ನಡೀತಾರಂಥ ಹಬ್ಬಗಳಂತೂ. ಗಂಟೆ ಹೊಡೆದು ಕೊಡ್ತೀನಿ, ಹಂಗೆ ಮಾಡ್ಕೊಡ್ತೀನಿ, ಹಿಂಗೆ ಮಾಡ್ಕೊಡ್ತೀನಿ. ಯಾರು ಗಂಟೆ ಹೊಡೆದು ಕೊಡ್ತಾರೆ? ಯಾರು ಇದನ್ನು ಮಾಡಿದ್ದಾರೆ? ಹಾಂ, ಮನ್ಸಲ್ಲಿ ಒಂದು ಬೇಡ್ಕೊಂಡು ಬಾಯಿ ಮಾತಲ್ಲಿ ಒಂದು ಹೇಳಿದ್ರೆ ಏನು ದೇವ್ರು ಏನು ಕೇಳ್ತಾನ? ನೀನು ಹಿಂಗೆ ಕೇಳಿದೆ ನನ್ನ ಅಂತಂದು ಏನಾರು ಕೇಳ್ತಾನ? ಇಲ್ಲ ತಾನು. ಮಾಡೋರು 100 ಸಾರಿ ಮಾಡಿದಾರೆ, ಅದಕ್ಕೆ ಏನಾಗಬೇಕಾಗೈತೆ? ಹಬ್ಬ ಅನ್ನೋದು ಹೊಲ್ಸಿಡಿದಿರೋದೇ ಇಲ್ಲಿ ಇಡಬೇಕು. ಒಂದು ಬೈಕ್ ಇಲ್ಲಿ ಮಾಡಿದ್ರು, ಕೊಡಂಬಿ ಹಬ್ಬ ಮಾಡಿದ್ರು, ಸ್ಟಾಪ ಮಾಡಿದ್ರು, ಮೆಚ್ಚಬೇಕು. ಒಂದೇ ಬೈಕ್ ಇಟ್ಟಿದ್ರು, ಉಳ್ಕಿದವೆಲ್ಲ ಸೋಫಾ ಸೆಟ್ ಇಟ್ಟಿದ್ರು. ಏನು ಬುಕ್ ಮಾಡ್ಕೊಂತಾನೆ? ಅವ್ನು ಬುಕ್ ಮಾಡ್ಕೊಂಡ. ಬುಕ್ ಮಾಡೋಕೆ ಅವಕಾಶನೇ ಇಲ್ಲಲ್ಲ ಅಲ್ಲಿ. ಅವ್ರಿಗೆ ಯಾವ ಊರು ಚೆನ್ನಾಗೋಯ್ತು ಅವ್ರಿಗೆ ಕೊಟ್ಟರು, ಓಡಿದವ್ರಿಗೆ ಕೊಟ್ರ ಬಹುಮಾನನ. ಹಂಗೆ ಮಾಡ್ಬೇಕು ಹಬ್ಬ. ಇವಾಗ ಮೊನ್ನೆ ಇದೇ ಹಬ್ಬದಲ್ಲೇ ನೋಡಿದೆ ನಾವು, ಇದು ಯಾವುದು ಹಿರೇಮತ್ತೂರು ಹಬ್ಬ. ಅಲ್ಲಿ ಪಾಂಪ್ಲೆಟ್ಸ್ 2 ಸಾರಿ ಬಿಟ್ಟರು ಅವರು. ಫಸ್ಟ್ ಸಾರಿ ಬಿಟ್ಟಾಗ ಅಲ್ಲಿ ಇಟ್ಟಿರೋದು ಪಾಂಪ್ಲೆಟ್ಸಲ್ಲಿ 1 ಬುಲೆಟ್ ಇತ್ತು. ಅವ್ರು ಹಾಕಿದ್ದಿಲ್ಲ, 2 ಬುಲೆಟ್ ಕೊಡ್ತೀನಿ ಅಂದರು. 2 ಬುಲೆಟಿನ ಮಾಡಿದ್ರು. ಅದ್ರೊಳಗಡೆ ವ್ಯತ್ಯಾಸ ಆಗಿದ್ವು. ಹೋರೆ ಹರಿದವರೆಗೂ ಬೇಕಾಗಿದ್ದು. ನಮ್ಮ ಬಸವ ಅಂತ ಇದ್ದಾನೆ ಅವನು ಹುಡುಗ, ಅವನು ಹೇಳಿದ ಹಿಂಗೆಲ್ಲ ಹಿಂಗೆ ಚೇಂಜ್ ಮಾಡ್ಬೇಕು ನೀನು ಹಂಗೆ ಅಂತಂದಮೇಲೆ ಏನೋ ಚೇಂಜ್ ಮಾಡಿಬಿಟ್ರು ಅಂದ್ರೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮಗೂ ಒಂದು ಹೋರೆ ಹಾಕಿದ್ವಿ, ನಮಗೂ ಬಹುಮಾನ TV ಕೊಟ್ಟಿದ್ದಾರೆ 2ನೇದ್ದು. ನಾವೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ಏನು ನೋಡೋಕೆ ಹೋಗಿಲ್ಲ, ಅದನ್ನ ಇಸ್ಕೊಬರಕ್ಕೆ ಹೋಗಿಲ್ಲ. ಅವಶ್ಯಕತೆ ಏನೈತೆ? ನಾವು ಹಬ್ಬ ಮಾಡಿದ್ದು ನಮ್ಮ ತಿಂಡಿಗೆ ಹಬ್ಬ ಮಾಡ್ಬೇಕು. ನಾವು ನಮ್ಮದು ಒಂದಿನ ತಿಂಡಿಗೆ ಅಷ್ಟೇ ನಾವು ಹಬ್ಬ ಮಾಡೋದು. ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ ಅಂತಂದು ತಲೆ ಕೆಡ್ಸೋಣದಲ್ಲ. ಓರಿ ಹರಿದ್ರು ಏನಾಗಿದೆ ಓರಿಗೆ ಅಂತಂದು ಫಸ್ಟ್ ಫಾಲ್ಟ್ ಆಗಿರೋದು ತಿಳ್ಕೊಬೇಕು. ಓರಿ ಹಬ್ಬಕ್ಕೆ ನಾವು ಓರಿ ಹಾಕಿದ್ದೀವಿ ಅಂದಾಗ ಓರಿಗೆ ಏನಾಗಿದೆ ಅನ್ನೋ ತಿಳ್ಕೊಂಡಾಗ ಓರಿ ಮಾಲೀಕರು ಓರಿ ಹಿಡಿತಗಾರನಿಗೆ ಬೈಯೋದು ಹೊಡೆಯೋದು ತಪ್ಪೋಗುತ್ತೆ. ನಮ್ಮ ಊರಿಗೆ ಇವತ್ತು ಹೊಡಿಲ್ಲ, ಅವತ್ತು ಅನ್ನೋದು ಯಾಕೋ ಸಪ್ಪಗಿತ್ತು ಅಂದ್ರೆ ಸಂತೋಷ, ನಾವು ವಾಪಸ್ ತಗೊಂಡ ಓರಿನ. ಅವನದು ಆ ಓರಿಗೆ ಮರ್ಯಾದೆ ಕೊಟ್ಟ. ಯಾಕೆ ಗೊತ್ತಾ? ಇಲ್ಲಾಂದ್ರೆ ಆ ಓರಿ ಬಿಟ್ಟಿದ್ದ ಅಂದಿದ್ರೆ ಆ ಓರಿ ಏನು ಅದ್ರ ಮನಸ್ಥಿತಿಗೆ ಏನಾಗಿತ್ತೋ ಏನೋ, ಓಡ್ತಿತ್ತೋ ಇಲ್ಲೋ, ಅದು ಏನಾದ್ರು ಹೆಸರಾಗಿದ್ರೆ ಇಷ್ಟು ವರ್ಷ ಕಟ್ಕೊಂಬಂದಿರೋ ಸುಮ್ಮನೆ ಹೆಸರು ಹಿಂಗೆ ಆಗ್ಬಿಡುತ್ತಲ್ಲ ಓರಿ ಅನ್ನೋದಾಕಿತ್ತು. ಅವರು ಹಿಂಗೆ ಪಾಳೆ ಕಿಟ್ಕೊಂಬಂದ್ರೆ ಯಾಕೋ ನಮ್ಮ ಊರು ಸಪ್ಪಗೈತೆ, ಯಾಕೋ ಆ್ಯಕ್ಟಿವ್ ಇಲ್ಲ, ಮೊದಲಿನ ಥರ ಇಲ್ಲ ಅಂತಂದು ಅವ್ರು ಊರಿಗೆ ವಾಪಸ್ ಹಿಡ್ಕೊಂಡೋದ್ರು. ಸೊ ಕೆಲವೊಂದು ಹೋರಿಗಳ ಹೆಸರು ಹೇಳ್ತೀನಿ. ಹೋರಿ ಹಿಡಿತಗಾರರಾಗಿ ನಿಮಗೆ ಆ ಹೋರಿ ಬಗ್ಗೆ ಒಂದೇ ಲೈನಲ್ಲಿ ಹೇಳಬೇಕು. ಒಂದೇ ಲೈನಲ್ಲಿ ಏನಾದರೂ ಹೇಳ್ತೀನಿ. ಫಸ್ಟು ಚಿನ್ನಾಟದ ಚೆಲುವ. ಟಾಪ್ ಅನ್ನೋದಕ್ಕಿಂತ ಏನು ಲೆಜೆಂಡ್ ಅದು. ಜೋಗಿ, ಕೆಲವರು ಕಪ್ಪ ಜೋಗಿ, ಅದು ಚೆನ್ನಾಗಿದೆ. ಹೋರಿ ಹಬ್ಬ ಚೆನ್ನಾಗಿ ಮಾಡಿದೆ ಮೊದಲಿಗೆಲ್ಲ. NTC ಸರ್ಕಾರ ಫೇವ್ರೇಟ್. ರಾಜ, ರಾಣೆಬೆನ್ನೂರ್ಕ ರಾಜ, ಅದು ಒಳ್ಳೆ ಹೋರಿನೇ, ಒಳ್ಳೆ ಹೋರಿ. ನೆಕ್ಸ್ಟು ಕಣಿವೆ ಮನೆ ಶ್ರೀರಂಗ ಅಂತ ಒಂದಿತ್ತು. ಹಾಂ, ಆ ಹೋರಿ, ಆ ಹೋರಿ ಇವಾಗ ಫೀಲ್ಡ್ ಬಂದಿರೋದು ಚೆನ್ನಾಗಿ ಬರ್ತದೆ. ಅದು ಬನಶಂಕರಿ ಬ್ರದರ್. ಎಲ್ಲ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ಹೋರಿ ಟಾಪ್. ಕೆಲವೊಂದು ಹೋರಿಗಳು ಮನಸ್ಸಿಗೆ ಇದಾಗಿರುತ್ತವೆ. ಅದು ನಾವು ಅನ್ಕೋಬೇಕು, ಈಗ ಮನಸ್ಸಿಗೆ ಒಂದು ಇದಾಗಿರ್ತವೆ ಅದಾಗಿರ್ತವೆ ಅಂತಂದು. ನಾವು ಮನಸ್ಸಿಗೆ ಒಳ್ಳೆ ಮನಸ್ಸಿನ ನೋಡಿದ್ರೆ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತೆ. ನಿನಗೆ ಅದಾಗಲ್ಲ ಅಂದಾಗ ಆ ಓರೆ ಅದೇನು ಮಾಡ್ತೈತೆ ಬಿಡ, ಇದೇನು ಮಾಡ್ತೈತೆ ಬಿಡ ಅನ್ನಂಗಿತ್ತಂದ್ರೆ ಏನಾಗುತ್ತೆ ಅಲ್ಲಿ? ಎಲ್ಲ ನಿನಗದು ಚೆನ್ನಾಗಿ ನಿನಗೆ ಬೇಕಾಗಿರೋ ಓರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ, ಬೇಡಲಾಗಿರೋ ಓರೆ ಚೆನ್ನಾಗಿ ಕಾಣಿಸಲ್ಲ ನಿನಗೆ. ಯಾರಿಗಾದ್ರೂ ಹಂಗೆ ಆಗೋದು. ಎಲ್ಲ ನೋಡಿದ್ರೆ ಎಲ್ಲ ಓರಿನೂ ಚೆನ್ನಾಗಿ, ಯಾವ ಓರಿನೂ ಕೆಟ್ಟದವಿಲ್ಲ, ಎಲ್ಲ ಓರಿ ಒಳ್ಳೆ ಓರಿನೇ. ಇದಕ್ಕೆ 4 ಜನ ಕುಣಿತಾರೆ, ಅದಕ್ಕೆ 4 ಜನ ಕುಣಿಯಲ್ಲ, ಅಷ್ಟೇ ವ್ಯತ್ಯಾಸ. ಇದಕ್ಕೂ 4 ಜನ ಕುಣಿದ್ರು ಅಂತಂದ್ರೆ ಅದಕ್ಕಿಂತ ಇದು ಚೆನ್ನಾಗೇ ಬರುತ್ತೆ. ಟಾಪ್ ಆಗಿರೋ ಅಂಥ ಓರಿಗಳು ಭಾಳ ಆಗಲಿದೆ. ಲಾಸ್ಟ್ ಒಂದೇ ಒಂದು ಓರಿ ಕೇಳ್ತೀನಿ ಬ್ರದರ್. ಈಗ ಲಾಸ್ಟ್ ಶ್ರೀಕಂಠ ಹರಿದ್ರು ಬಿಟ್ರು ಏನೋ ನಮ್ಮ ತಮ್ಮ ಆಸೆ ಪಟ್ಕೊಂಡು ಇಟ್ಕೊಂಡಾನೆ, ಇರಲಿ ಮನೇಲಿ ಅಂತ ಸುಮ್ಮನೆ ಇಲ್ಲ ಅಂದ್ರೆ ಕೊಟ್ಬಿಡ್ತಾ ಇದ್ದೆ. ಹೇಗೆ ಅನ್ಸುತ್ತೆ ಬ್ರದರ್? ಈಗ ನೀವು ಹೋಗಿರ್ತಿರಲ್ಲ ಗೊತ್ತಿಲ್ಲ ನನಗೆ, ಅದು ಆ ಓರಿ ಹಾಕಿದಾಗ ಹೋಗಿರ್ತೀರಾ? ನನ್ನ ಮುದ್ದಾಮಾಗ ಓರಿ ಹತ್ರ ಹೋಗ್ತೀನಿ. ಈಗ ಕೂಗ್ತಾರೆ ಬ್ರದರ್, ಪ್ರತಾಪಣ್ಣನೋ ಅಥವಾ ದೇವಣ್ಣನೋ. ನಾನು ಅಂತೀನಿ ಫಸ್ಟ್ ಆಫ್ ಆಲ್ ನನ್ನ ಹೆಸರೇ ಹೋಗ್ಬಿಡ. ಶ್ರೀಕಂಠ ಅಂತ ಕೂಗ್ತಾರೆ. ಶ್ರೀಕಂಠ ಅಂತ ಕೂಗಲ್ಲ, ಉತ್ತಮ ಓರಿ ಹಿಡಿದಾಗ ಹುಡುಗರು ಪ್ರವೀಣನ ಶ್ರೀಕಂಠ ಅಂತ ಕೂಗ್ತಾನ. ಅವ್ನು ಚೆನ್ನಾಗಿ ಕೂಗ್ತಾನ. ಆ ಮೈಕೊಳಗೆ ಅಂದ್ರೆ ಓರಿನ ಹಂಗೆ ಬಿಡಿಸ್ತಾನ. ಉಳ್ಕಿದ್ರೆಲ್ಲ ಇದ್ರೆ ಲೇಟ್ ಆಗಿ ಬಿಡಿಸ್ತಾರೆ ಓರಿಗಳು. ನಾನು ಅನ್ಕೊಂಡಿರ್ತೀನಿ ಅವ್ನು ಬಿಟ್ಟಿರೋ ಓರಿಗಳಲ್ಲಿ ತುಂಬಾ ಜನ ಓರಿಗಳು ಚೆನ್ನಾಗಿ ಬಿಡಿಸ್ತಾನೆ, ಅವ್ನು ಫಾಸ್ಟಾಗಿ ಬಿಡಿಸ್ತಾನೆ. ಹಬ್ಬ ಚೆನ್ನಾಗಾಗಲಿ ಅಂತಂದು ಭಾಳ ಟೈಮ್ ತೊಗೊಳಕ್ಕೆ ಹೋಗಲ್ಲ.
ಹಂಗೆ ಹಿಂಗೆ ಅಂತ ಕೂಗಾಡಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಕೂಗ್ತಾರೆ ಬ್ರದರ್, ನಿಮ್ಮ ಹೋರಿಗೆ ಕೂಗ್ತಾರೆ, ಯಾವಾಗ ಮನಸ್ಥಿತಿ ಹೆಂಗಿರುತ್ತೆ ಬ್ರದರ್ ನಿಮ್ಮ ಹೋರಿಗೆ ನಾನು ಕೂಗ್ಬೇಕಾದ್ರೆ? ಅನ್ಕೊಂಡಿರ್ತೀನಿ ಎಷ್ಟು ಜನ ಹಿಂಗೆ ಅಂದಾಗ ಎಷ್ಟು ಜನ ನಮ್ಮ ಊರೇ ನಾನು ಊರೇ ಹರಿದಾರೋ ಎಷ್ಟು ಜನ ಹರಿಬೇಕು ಅನ್ಕೊಂಡಿರ್ತಾರೋ. ದಾಟ್ತದೆ ಅಲ್ಲ, ಓಲ್ ದಾಟ್ಲಿದ್ರೆ ಅಂತೆಲ್ಲ ಇರ್ತೀನಿ, ಇಲ್ಲ ಅದೇ ಹರಿದಿರ್ತಲ್ಲ, ನಾನು ಮಾಡಿರ್ತಾರೆ ಅಂದ್ರೆ ನಾ ಮಾಡ್ದಂಗೆ ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ಯೋಚನೆ. ನಾನು ಮಾಡಿದ್ದೆ ಮಾಡ್ತಾರೆ, ನಾನು ಮಾಡ್ದಂಗೆ ಮಾಡೋಕ್ಕಾಗಲ್ಲ ಅಷ್ಟೇ ನಾನು ಯೋಚನೆ ಮಾಡೋದು. ಈಗ ಹೋರಿ ಹಿಡಿತಗಾರರಿಗೆ ಅಖಾಡಗಳು ಸಪೋರ್ಟ್ ಮಾಡ್ತಾವ ಬ್ರದರ್, ಇನ್ ದ ಸೆನ್ಸ್ ಕೆಲವೊಂದು ಇಳಿಜಾರು ಇರುತ್ತೆ, ಕೆಲವೊಂದು ಕರ್ವಿಂಗ್ ಇರುತ್ತೆ, ಕೆಲವೊಂದು ಸ್ಟ್ರೈಟ್ ಇರುತ್ತೆ. ಅಖಾಡದ ಮೇಲೆ ಡಿಪೆಂಡ್ಸ್ ಆಗುತ್ತಾ ಹೋರಿ ಹಿಡಿತಗಾರರಿಗೆ ಏನಾದರೂ? ಆ ಥರದ್ದೇನ ಆಗಲ್ಲ. ಹೋರಿಗೆ ಕರ್ವಿಂಗ್ ಇದ್ರೆ ಏನಿದ್ರೆ ಹೋರಿ ಬರ್ತಿರ್ತಾವಲ್ಲ, ನೆಟ್ಟಿಗೆ ಬರ್ತಿರ್ತಾವೆ. ಹೋರಿ ಹೆಂಗೆ ನೀನು ಬಲಕ್ಕೆ ಹಚ್ಬಿಟ್ರೆ ಬಲಕ್ಕೆ ಬರ್ತಾವೆ, ಎಡಕ್ಕೆ ಹಚ್ಬಿಟ್ರೆ ಎಡಕ್ಕೆ ಬರ್ತಾವೆ. ಒಂದೊಂದು ಹೋರಿಗಳಿರ್ತಾವೆ, ನೀನು ಎಂಥ ಬಲಕ್ಕೆ ತಂದುಬಿಟ್ಟು ಅವು ಎಲ್ಲಿ ಬರ್ಬೇಕು ಅಲ್ಲೇ ಬರ್ತಿರ್ತಾವೆ. ಅದು ಗೊತ್ತಿರುತ್ತೆ ಈ ಹೋರಿ ಇಲ್ಲೇ ಬರುತ್ತೆ ಅಂತಂದು. ಹೋರಿ ಹಿಡಿತಗಾರಿಗೆ ಏನು ಗೊತ್ತಿರಲ್ಲ ನನಗೆಲ್ಲ. ಯಾರೋ ಹೊಸಬ್ರಿಗೆ ಆದರೆ ಹೇಳ್ಬೋದು ಅದನ್ನು ಡಿಫಿಕಲ್ಟ್ ಆಗುತ್ತೆ, ಹಿಂಗಾಗುತ್ತೆ ನನಗೆ. ಇದೇನು ಹೋರಿಗಳು ಅದು ಎಡಕ್ಕೆ ಬಿಟ್ಟರೆ ಎಡಕ್ಕೆ ಬರ್ತಾವೆ, ಬಲಕ್ಕೆ ಬಿಟ್ಟರೆ ಬಲಕ್ಕೆ ಬರ್ತಾವೆ, ಗೊತ್ತಿರುತ್ತಲ್ಲ ಮತ್ತೇನು. ತುಂಬ ಜನ ಅಂತಿರ್ತಾರೆ ಹಂಗೆ ಹಿಂಗೆ ಫಸ್ಟ್ ರೌಂಡ್ ಹಿಡ್ದ, ಎರಡನೇ ರೌಂಡ್ ಯಾಕೆ ಹಿಡಿಲಿಲ್ಲ, ಎರಡನೇ ರೌಂಡ್ ಹಿಡಿಯೋಕೆ ಅನ್ನೋ, ಫಸ್ಟ್ನೇ ರೌಂಡ್ 3000 ಬರ್ತೈತೆ, ಎರಡನೇ ರೌಂಡ್ ಇಂಥವ್ರಿಗೆ ಭಾಳ ನೋಡ್ಬಿಟ್ಟು. ಏನಿದೆ ಬ್ರದರ್ ಹೋರಿ ಹಬ್ಬದಲ್ಲಿ ಪ್ರವೀಣ್ ಅಂತ ಅಂದರೆ, ನೀವು ಈಗ ಹೆಸರಿಂದ್ರೂ ಇದೆ ಬ್ರದರ್, ಹೋರಿ ಹಬ್ಬದಲ್ಲಿ ಪ್ರವೀಣ್ ಅಂತ ಅಂದರೆ ಒಂದು ಹೆಸರಿದೆ. ಫಸ್ಟ್ನೇ ಹಬ್ಬಕ್ಕೂ ಅಥವಾ ಮುಂದೆ 2026 ನವಂಬರ್ ಮೇಲೆ ಶುರುವಾಗೋ ಹಬ್ಬಗಳಿಗೂ ಪ್ರವೀಣ ಅಂದರೆ ಹೆಂಗಿದೆ ಈಗ ನೇಮಿಂಗ್ ಹೆಂಗಿದೆ ಅಂತ? ಫಸ್ಟಿಗೂ ಹಿಂಗೆ ಅಂದರೆ ಬ್ರದರ್ ಹೇಳ್ತೀನಿ ಕೇಳಿ, ಇವತ್ತು ನಾಳೆ ಒಂದು ಟಾಪ್ ಇರೋ ಹೋರಿ ಇವತ್ತು 10ವರೆಗೆ ನಾ ಹೇಳಿದ್ನಲ್ಲ ಫಸ್ಟಿಗೆ ನಿಮಗೆ, 10 ಓವರ್ ಇರೋಕ್ಕಿಂತ ಮುತ್ತಿನಂತ 1 ಓವರ್ ಇರಬೇಕಂತ. ಅದನ್ನ ಹರಿದ್ರೆ ನಾಳೆನೇ ನನ್ನ ಹೆಸರು ಇರುತ್ತೆ, ಏನು ಇರಲ್ಲ ಅನ್ನಂಗಿಲ್ಲ. 1 ಓವರ್ ಹರಿದ್ರೆ ಮುಗಿದೋಯ್ತು. ಇವಾಗ 10 ಓವರ್ ಇರಬೇಕಂತೇನಿಲ್ಲ. ಇವಾಗ ನಿನ್ನ ಓರಿಯಿಂದ 100 ಜನ ಕುಣಿತಿದ್ದಾರೆ ಅಂತ ನಾ ಓರಿ ಹರಿದ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ನಿನ್ನ ಹೆಸರು ಆಗ್ಬಿಡುತ್ತೆ. ಟಾಪ್ ಓರಿ ಹರಿದ ಮುಗೀತು. ನಾವು ಹರಿದಿದ್ದು ಅದೇ ಅವತ್ತು ಮಳದಾಗ ಅವಾಗ ಆಗಿದ್ದು ಅದೇ. ಅವತ್ತು 10 ಓರಿ ಹರಿದಿದ್ದ ಹೆಸರೇನು ಬರಲಿಲ್ಲ, ಅವತ್ತು ಹೆಸರು ಅಷ್ಟು ಗಾಸಿಪ್ಪಿದೆ. 10 ಓವರ್ ಹರಿಯೋಕ್ಕಿಂತ ಮುಂದೆ ನಾ ಅದೇ ತಲೆಗೆಡ್ಸ್ಕೊಂಡು ನಾನು ಅದಕ್ಕೆ ಜಾಸ್ತಿ ಓವರ್ ಹರಿಯೋಕೆ ಹೋಗಲ್ಲ. ಇವಾಗ ಹರಿಬೇಕಂತ ಇಟ್ಕೊಂಡ್ರೆ ಏನು ಭಾಳ ತಿಂದಿಲ್ಲ. ಈ ಪ್ರೈಸ್ ಲಿಸ್ಟ್ ಅಂತ ಒಂದು ಬಿಡ್ತಾರೆ ಬ್ರದರ್, ಹೋರಿ ಹಿಡಿತಗಾರರಿಗೂ ಕೂಡ ಇದೆ ಇದು. ನಿಮಗೇನಾದರೂ ಹಂಗೆ ಕೊಟ್ಟಿರೋದು ಇದೆಯಾ? ಯಾವುದು ತುಂಬ ಹೇಳಿದೆ ಬ್ರದರ್, ನಾವು ಓದಲ್ಲಿ ಫಸ್ಟ್ ಬಿಟ್ಟು ಕೊಟ್ಟಿದ್ದೆ ಜಮಾನ ಇದಿಲ್ಲ. ಅವಾಗ ನಾನು ಬೇಡ ಅಂತ ಯಾವಾಗ 10 ಓರಿ ಹರಿದ್ರೇನು 1 ಓವರ್ ಹರಿದ್ರೇನು ಅದೇ ಓರಿ ಅಲ್ಲ, ನಾವು ಬಿಟ್ವಿ. ಬಹುಮಾನದ ಆಸೆ ಬಿಟ್ಬಿಟ್ವಿ. ತುಂಬ ಇವಾಗೆಲ್ಲ ಬೈಕ್ ಇರ್ತಿದ್ದಾರೆ, ಆಗಲ್ಲ ಅಂತ ಏನು ಬಿಟ್ಟಿಲ್ಲ. ಬೇಡ ಸುಮ್ಮನೆ ಏನಕ್ಕೆ ಆದತ್ತು ಓರಿಗಳೆಲ್ಲ ಹೇಳ, ಸುಮ್ಮನೆ ಮೈಕನು ಯಾರು ಬರಲ್ಲ ಬ್ರದರ್. ನಿಮ್ಗೆ ಏನಾರ ಈಗ ಆಯಿತು ಅಂತಂದ್ರೆ ನಾನು ಬರಲ್ಲ. ನಿಮಗೆ ಬಂದು ಒಂದಿನ ಹಿಂಗಾಗಿತ್ತಪ್ಪ, ಹಿಂಗೆ ಬಂದಿದ್ರು ಪಾಪ ಅಂತಂದು ಮನೆ ಮಟ್ಟ ಬಂದು ಮಾತಾಡ್ಸ್ಕೊಂಡು ಹೋಗೋದು ಹೊರತು ಅದ್ರ ನೋವೆಲ್ಲ ನೀವೇ ಅನ್ಬೋಸ್ಬೇಕು. ಯಾರೋ ಬರಲ್ಲ. ಯಾರಾದರೂ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಏನು ಸಹಾಯ ಮಾಡ್ತಾರೆ? ಅವ್ರು ಸಹಾಯ ಮಾಡಿದ್ದು ಬರಲ್ಲ, ನೋವು ಅನ್ಬೋಸಾರ ಯಾರು? ನಾವೇ ತಾನೆ. ಅದಕ್ಕಾಗಿ ನಾವು ಯಾರ ಬಗ್ಗೆ ತಲೆಗೆಡ್ಸೋಣಲ್ಲ. ಅದು ಏನಾಗುತ್ತೆ ಆಗಲಿ, ಆಗದಿದ್ರೆ ಇಲ್ಲ. ಬಹುಮಾನ ಆಗ್ಬೇಕಂತ ಇದ್ರೆ ನಿನಗೆ ಆಗುತ್ತೆ, ಆಗಲ್ಲ ನಂಗಿದ್ರೆ ಇಲ್ಲ. ಯಾಕಂದ್ರೆ ನೀನು ಹೋರಿ ಹರಿದ್ರೆ ಬಹುಮಾನ ಆಗುತ್ತೆ. ಸುಮ್ಮನೆ ಇಟ್ಕೊಂಡಲ್ಲಿ ಹೆಸರು ಐತೆ ಅಂತ ಹೋಗಿ ನಿಂತ್ಕೊಂಡ್ರೆ ಹೆಸರಿಗೇನು ಬಹುಮಾನ ಕೊಡೋದು ಯಾರು? ಹೋರಿ ಇರಬೇಕು. ನಾವೆಲ್ಲ ಹೋರಿ ಹರಿಯೋಕೆ ತಲೆ ಕೆಡ್ಸೋಣಕ್ಕೆ ಹೋಗಲ್ಲ. ಯಾಕಂದ್ರೆ ನಾವು ಹೋರಿ ಹಾಕಿದ್ದೆಲ್ಲ ಹೋರಿ ಹರಿಯೋಕೆ ಹೋಗಲ್ಲ ಮೊದಲೇ. ಮತ್ತೆ ನಮ್ಮ ಹೋರಿ ಮುಂದೆ ಬ್ರದರ್ ಹಿಡಿಬೇಕು ಅಂತ ಇದೆಯಾ, ಅಥವಾ ಸಾಕು ಹೋರಿ ಹಿಡಿಯೋದು ಅಂತ ಏನಾದರೂ? ಹಂಗೇನಿಲ್ಲ ಬ್ರದರ್, ಮನಸ್ಸಿಗೆ ಬಂದರೆ ಹಿಡಿಬೇಕು. ಸುಮ್ಮನೆ ಅವ್ರವ್ರ ಮಾತು ಕಟ್ಕೊಂಡು ಹಿಡಿಯಂಗಿಲ್ಲ. ನಂಗೆ ಮನಸ್ಸಿಗೆ ಇಷ್ಟ ಆಯ್ತಾ, ಹರಿಬೇಕು ಅನ್ನಿಸ್ತಾ, ನಿಂದೇ ಆಯಿತು ನಂದೇ ಆಯಿತು ಯಾರ್ದೇ ಆಯಿತು ಬಿಡೋಂಗಿಲ್ಲ. ನನಗಿಷ್ಟ ಆಗಬೇಕು. ನಾನು ಮತ್ತೊಬ್ರು ಹೇಳಿದ್ರಂತ ಕೇಳೋಮಾಗಲ್ಲ. ನನಗಿಷ್ಟ ಆಯಿತು ಅಂದರೆ ನಾಳೆನೇ ಹರಿತೀನಿ ಊರಿನ. ಮರಿಬೇಕು ಅಂದರೆ ಬೇಡ ಅಂತಂದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಹೋರಿ ಹಿಡಿತಗಾರರಿಗೆ ಮಾಲೀಕರಿಗೆ ಬರ್ತಾರೆ ಲಾಸ್ಟ್ ಪ್ರಶ್ನೆ ಇದು. ಏನೋ ಒಂದು ಹೇಳಬೇಕು ಅಂದ್ರೆ ಏನು ಹೇಳ್ತಾರೆ ಫೈನಲ್ ಆಗಿ? ಹೋರಿ ಹಿಡಿತಗಾರರಿಗೆ ಒಂದು ಮಾತು ಹೇಳಿ, ಅಥವಾ ಹೋರಿ ಮಾಲೀಕರಿಗೆ ಇಬ್ಬರಿಗೂ. ಯಾಕೆಂದ್ರೆ ಮಾಲೀಕರಿಗೆ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ಹೋರಿ ಮಾಲೀಕರಿಗೆ, ಹೋರಿ ಹಿಡಿತಗಾರರಿಗೆ ಈಗ ಇರೋದೇ ಎರಡು. ಒಂದು ಹೋರಿ ಮಾಲೀಕರು, ಒಬ್ರು ಹೋರಿ ಹಿಡಿತಗಾರ, ಎರಡೇ ಇರೋದು. ಹೋರಿ ಮಾಲೀಕರು ಹೋರಿಯಿಂದ ಬಂದಿರೋರು. ಹೋರಿ ಮಾಲೀಕರಿಗೆ ಆಯಿತು, ಈ ಹೋರಿ ಹಿಡಿತಗಾರಿಗೆ ಆಯಿತು. ಹೇಳ್ಬೇಕಂತಂದ್ರೆ ಒಂದೇ ಮಾತು, ಏನಿದೆ ಅದರಲ್ಲಿ? ಅವ್ರು ಇವ್ರನ್ನ ದ್ವೇಷ ಮಾಡೋದು ಬಿಟ್ಟು ಕುಡ್ಕೊಂಡು ಚೆಂದಾಗಿತ್ತು ಅಂದ್ರೆ ಹಬ್ಬ ಸೂತ್ರ ಆಗುತ್ತೆ, ಚೆನ್ನಾಗಾಗುತ್ತೆ. ಈಗ ನೀನು ಹೋರಿ ಹಿಡಿತಾನೆ ಅಂತ ನಾವು ದ್ವೇಷ ಮಾಡಿದ್ರೆ ಏನು ಸಿಗುತ್ತೆ? ನಿನಗೇನು ಸಿಗಲ್ಲ.
ಅದೇ ಅವ್ನು ನಾನು ಊರು ಹೇಳ್ದೇನ ಇವತ್ತಾಗಿಲ್ಲ ನಾಳೆ ನಾನು ಮತ್ತೊಂದು ಊರಿ ತಂದು ಕಟ್ತೀನಿ ಇರೋ ಮಗ ನಿನ್ನ ಜೊತೆಲಿ ದೇಸ್ತಿನ ಅಂತ ಚೆನ್ನಾಗಿದ್ರೆ ಮುಗ್ದೋಯ್ತಲ್ಲ. ಅದರಂತ ಖುಷಿ ಯಾವುದೂ ಇರಲ್ಲ. ಹಬ್ಬನೂ ಚೆನ್ನಾಗಿರುತ್ತೆ, ಹೋರೋರು ಚೆನ್ನಾಗಿರ್ತಾರೆ, ಇರ್ತಾಗಿರೋ ಚೆನ್ನಾಗಿರ್ತಾರೆ, ಯಾರಿಗೂ ತೊಂದರೆ ಆಗಲ್ಲ. ಅಷ್ಟೇ ಹೇಳೋದು, ಮತ್ತೇನೈತೆ ಹೇಳೋಕ್ಕೆ. ಬೇರೆ ಏನಾದರೂ ಹೇಳಂಗಿದ್ರೆ ಹೇಳ್ಬೋದು ಬ್ರದರ್. ನೀವು ತುಂಬ ಇದೆ ಬ್ರದರ್ ಹೇಳೋಕ್ಕೆ, ಸುಮ್ಮನೆ ತುಂಬ ಇದೆ. ನಾನು ಸುಮ್ಮನೆ ಅವೆಲ್ಲ ಹೇಳ್ಕೊಂತ ಹೋದ್ರೆ 4 ಜನ ಮೆಚ್ಚಕ್ಕಾಗಿ ಹೇಳ್ಬೇಕಾ? ಅವಶ್ಯಕತೆ 4 ಜನ ಮೆಚ್ಚಬೇಕು. ಹೆಂಗೆ ಮೆಚ್ಚಬೇಕು? ನಮ್ಮವನಪ್ಪ ನಮ್ಮ ಜೊತೆ ಇರ್ತಾನೆ, ನಮ್ಮ ಚೆನ್ನಾಗಿದ್ದಾನೆ ಅನ್ಕೊಂಡು ಅವ್ರ ಮನಸ್ಸಲ್ಲಿದ್ರೆ ಸಾಕು. 4 ಜನ ಮೆಚ್ಚೋಕ್ಕಾಗಿ ನಾವೇನು ಮಾತಾಡೋಕೋಬಾರ್ದು. 4 ಜನ ಮೆಚ್ಚೋಕ್ಕಾಗಿ ತುಂಬ ಓಳಿಗಿರೋದು ನಾಯಕ, ಒಳ್ಳೊಳ್ಳೆ ಓರಿಗಳಿದಾವೆ. ನಾಯಕ ಆಯಿತು, ನಮ್ಮ ಸಾವುಕಾರ ಫೇವ್ರೇಟ್. ನಮ್ಮ ಸಾವುಕಾರ ಅನ್ನೋದು ಇಲ್ಲಿ ಟ್ಯಾಟೋನ ಹಾಕ್ಸ್ಕೊಬಿಟ್ಟಿದ್ದೀನಿ ನಾನು. ಟ್ಯಾಟೋನೇ ಇದೆ, ಆಕ್ಸಿಡೆಂಟಲ್ ಆದಾಗ ಅದು ಸ್ವಲ್ಪ ಇದಾಗಿತ್ತು. ಸಾವುಕಾರ ಓರಿ ಫೇವ್ರೇಟ್, ಯಾಕಂದ್ರೆ ನಾನು ಆ ಓರಿ ಹರಿದಿದ್ದೆ. ಆ ಓರಿ ಹರಿದ ಮೇಲೆ ಅದಕ್ಕೆ ಇದಾಗಿದ್ದು. ನಾನು ಆ ಓರಿ ಹರಿದ್ಮೇಲೆ ಆ ಓರಿ ಫ್ಯಾನ್ ಆಗಿದೆ. ಯಾಕಂದ್ರೆ ಆ ಓರಿ ಹರಿದಾಗ ಹೆಂಗಾಗಿತ್ತು ಅಂದ್ರೆ ನಾನೇ ಕಾಣ್ತಿರ್ಲಿಲ್ಲ ಆ ಓರಿ ಸ್ಪೀಡಿಗೆ. ನೀವು 10 ತಳ್ಳಿಲಿ ಕೇಳ್ಕೊಬಂದ್ರು, ಸುತ್ತಮುತ್ತ 10 ತಳ್ಳಿಲಿ ಕೇಳ್ಕೊಬಂದ್ರು ಓರಿ ಟಾಪ್ ಅದು. ಇವಾಗಿರೋ ಸಾವುಕಾರ NTC ಸಾವುಕಾರ. ಈಗ ಒಂದು ವೈಟ್ ಕಲರ್ ಇದೆ, ವೈಟ್ ಆ ನಂಬ್ರಿ ಓರಿ ಅದು. ಆ ಥರದ ಸೈಜ್ ಒಳಗೆ ನಂಬ್ರಿ ಓರಿ ನಮ್ಮ ಕರ್ನಾಟಕದ ಇಲ್ಲ. ಆ ಥರ ಸೈಜಿನ ಓರಿ ಅಲ್ಲೇನೋ ಸುಖವಾಗಿದೆ, ಚೆನ್ನಾಗಿ ನೋಡ್ಕೊಂಡವ್ರೆ ಮುತ್ತಣ್ಣರೆಲ್ಲ ಅಂತಂದಾಗ ಚೆನ್ನಾಗೈತೆ. ಸುಮ್ಮನೆ ಏನಿಲ್ಲ ಹೇಳೋದ್ರಲ್ಲಿ ಏನಿದೆ, ಸುಮ್ಮನೆ ಟ್ರೋಲ್ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಷ್ಟೇ. ಅವ್ರು ಮಾಡೋರಿಗೆ ನಾವು ತಲೆ ಕೆಡ್ಸ್ಕೊಳಲ್ಲ. ಮಾಡೋರು ಮಾಡ್ತಿರ್ತಾರೆ. ಓರಿ ಮಾಲೀಕರ ಜೊತೆ ನಾವು ಚೆನ್ನಾಗಿದೆ, ಎಲ್ಲ ಓಲಿ ಮಾಲೀಕರು ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗೇ ಇದ್ದಾರೆ. ಹಿಂದಿರೋ ಅಭಿಮಾನಿಗಳಿಂದ ನಮ್ಗೆ ಏನಾಗಬೇಕಾಗಿಲ್ಲ. ಪ್ರೀತಿಯಿಂದ ನಮಗೆ ಬೇಕಾಗಿರೋದೇನು 4 ಪ್ರೀತಿ ಮಾತುಗಳಷ್ಟೇ. 4 ಪ್ರೀತಿ ಮಾತುಗಳಷ್ಟೇ. ಹೆಗಲ ಮೇಲೆ ಯಾಕಂದ್ರೆ ಆರಾಮನಪ್ಪ ಆರಾಮ ಮುಗ್ದಾಯ್ತು, ಅದರಲ್ಲಿ ಏನೂ ಇಲ್ಲ. ನಮ್ಗೆ ಅದಕ್ಕಾಗಿ ಫ್ಯಾನ್ಸ್ ದೊಡ್ಡವ್ರಿಗಿಂತ ನಮ್ಮ ಸಣ್ಣ ಸಣ್ಣ ಹುಡುಗರೇ ಜಾಸ್ತಿ, ಭಾಳ ಕ್ರೇಜ್. ಎಲ್ಲೇ ಹೋದ್ರು ಸಣ್ಣ ಸಣ್ಣ ಹುಡುಗರೇ ಜಾಸ್ತಿ. ನಿಷ್ಕಲ್ಮಶ ಮನಸ್ಸು ಇರ್ತಾರೆ ಅವ್ರಿಗೆ. ಅವ್ರ ಪ್ರೀತಿ ಯಾವ್ದಿದು ಅವ್ರಿಗೆ. ಇವ್ರು ದೊಡ್ಡವರೆಲ್ಲ ಹೆಂಗೆ ಗೊತ್ತಾ, ಮುಂದೊಂದು ಇನ್ನೊಂದು ತುಂಬ ಮಾತಾಡ್ತಾರೆ. ನಮ್ಮ ಅವೆಲ್ಲ ಬರಲ್ಲ ಹುಡುಗರಿಗೆ. ಈಗ ನಾನೇ ಆಯಿತು ಈಗ ಹಿಂಗೆ ಮಾತಾಡೋದು ಏನು ಬಿಡ ಹಂಗೆ ಹಿಂಗೆ ಅಂತಂದು ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಮಾತಾಡೋದೇನು ನಮ್ಮ ಹುಡುಗರದ್ದು ದೊಡ್ಡ ವಿಚಾರ. ಅದೇ ಮಾಡೋದು ಈಗಿನ ಜನಗಳು. ಸಣ್ಣ ಹುಡುಗ ಅವ್ರಿಗೆ ಏನು ಗೊತ್ತಿರುತ್ತೆ? ಅವ್ರು ಅದನ್ನೇ ಸಿಕ್ಕಿದ್ರಪ್ಪ ಅಂತ ಊರು ತುಂಬ ಅದೇ ಒಂಥರ ಕ್ರೇಜ್. ಸಣ್ಣ ಹುಡುಗರು ಇರೋದು ಕ್ರೇಜ್. ದೊಡ್ಡವ್ರಿಗೆ ಯಾರಿಗೂ ಬರಲ್ಲ. ಯಾರು ಕಾಣ್ತಾರೋ ಅವ್ರು ಎಲ್ಲರಿಗೂ ಹೇಳ್ತಾರೆ, ನಾನು ಹಿಂಗಾಯ್ತು, ಹಿಂಗೆ ಬಂದಿದ್ರು, ಹಂಗೆ ಬಂದಿದ್ರು ಅಷ್ಟೇ. ಅವ್ರು ಬಂದ್ರೆ ಚೆನ್ನಾಗಿದ್ರೆ ಮಾತಾಡ್ಸಿದ್ರೆ. ಈಗ ನಾನು ಹೋದೆ ಅಂತಂದ್ರೆ ಎಲ್ಲ ಹೊರಗಡೆ ಎಲ್ಲ ಆಚೆ ಹೋದಾಗೆಲ್ಲ ನಮ್ಮ ಸಣ್ಣ ಹುಡುಗರೇ ಜಾಸ್ತಿ. ನಾನು ದೊಡ್ಡವ್ರ ಬಗ್ಗೆ ತಲೆನೇ ಕೆಡ್ಸೋಣಾಗಲ್ಲ. ನಾನು ಹೋದ್ರೆ ಯಾರಿಗೂ ಫೋನ್ ಮಾಡಕ್ಕೆ ಹೋಗಲ್ಲ. ಸಿಕ್ಕರೆ ಹುಡುಗರು 4 ಜನ ಮಾತಾಡ್ತಾರೆ ಖುಷಿಯಿಂದ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಹೊರತು ದೊಡ್ಡವರು. ಸಣ್ಣ ಹುಡುಗರು ಹಂಗೆ ಏನು ಮಾತಾಡೋಕ್ಕಿಲ್ಲ. ಆರಾಮಾಗಿರ್ತಾರೆ. ಅವರಾದರೆ ಖುಷಿಯಿಂದ ಪ್ರೀತಿಯಿಂದ ಅಣ್ಣ ಅಂತ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸಣ್ಣರೇನು ದೊಡ್ಡವ್ರಿಗೂ ಅಣ್ಣ ಅಂತಾರೆ. ಅಂದರೆ ಅವ್ರಿಗೆ ಕೂಡ ರೆಸ್ಪೆಕ್ಟ್ ನಾವು ಕೊಡಬೇಕಲ್ಲ. ದೊಡ್ಡವರಾಯ್ತು ಅಂದ್ರೆ ಅವ್ರಿಗೆ ಕೂಡ ಅಣ್ಣ ಅಂತ ನಮಗೆ ಅವ್ರಿಗೆ ಕೂಡ ರೆಸ್ಪೆಕ್ಟ್ ನಾವು ಕೊಡಬೇಕು. ತುಂಬ ಊರುಗಳಿದಾವೆ, ತುಂಬ ಜನ ಇದ್ದಾರೆ. ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹೆಸರು ಹೇಳ್ಬೇಕು. ನಾನು ಅವ್ರು ಮೆಚ್ಚಕ್ಕೆ ಹೇಳ್ದಂಗೆ ನಿಮ್ಮ ಒಂದು ಇಂಟರ್ವ್ಯೂವಲ್ಲಿ ನಾನು 4 ಜನದ ಹೆಸರು ಹೇಳಿಲ್ಲ ಅಂತಂದ ಅವ್ನು ನಮಗೆ ಎಷ್ಟು ಜೊತೆ ಚೆನ್ನಾಗಿದ್ರು, ನಮ್ಮ ಇಂಟರ್ವ್ಯೂವಲ್ಲಿ ನಮ್ಮ ಹೆಸರು ಹೇಳಿಲ್ಲ, ಹಂಗೆ ಮಾಡ್ದ ಹಿಂಗೆ ಮಾಡ್ದ. ಮನಸ್ಸಲ್ಲಿದ್ರೆ ಸಾಕದು. ತೋರ್ಪಡಿಕೆ ಅವಶ್ಯಕತೆ ಇಲ್ಲ. ಏನೇ ಆಯಿತು ತೋರ್ಪಡಿಕೆ ಅವಶ್ಯಕತೆ ಇಲ್ಲ. ನಾನು ಹಂಗೆ ಮಾತಾಡೋದಾಗಿತ್ತು ಅಂದಿದ್ರೆ ಸಂಜೆ ಆದರೂ ಮುಗಿಯಲ್ಲ. ಏನಿದೆ ಅದ್ರಲ್ಲಿ? ನೀವು ಕೇಳಿದ ಆನ್ಸರ್ಗೆ ನಾನು ಆನ್ಸರ್ ಕೊಟ್ಟೆ. ಹಿಂಗೆ ಓರಿ ಹಿಡಿತಗಾರ ಅಂದಾಗ, ಒಬ್ಬ ಓರಿ ಹಿಡಿತಗಾರ ಅಂತಂದಾಗ ಒಬ್ಬ ಓರಿ ಮಾಲೀಕ ಹೆಂಗಿರ್ಬೇಕು? ಫ್ರೆಂಡ್ ಥರ ಇರ್ಬೇಕು. ಹೆಂಗಿರ್ಬೇಕು? ನನ್ನ ಓರಿ ಇವತ್ತು ಹಿಡಿದ್ರು ನಿನ್ನ ಕೈಯಲ್ಲಿ ನಾನು ಅಡ್ಡಾಡ್ತೀನಿ ಅಂದಿದ್ದದು ಮಾತೇ ಬೇರೆ. ಇರ್ಬೇಕಂಗೆ. ನಿನ್ನೆ ನನ್ನ ಓರಿ ಇವತ್ತು ತಡೋದಿಲ್ಲ, ನಾಳೆ ಮತ್ತೊಂದು ಓರಿ ತರಾನಂತ. ನಾನು ಓರಿ ಇವತ್ತು ಹರಿ ನೀನು ನೋಡೋಣ. ಅದು ತಡ ಆಯ್ತು, ನಿನ್ನ ಕೈಯಿಂದ ತಡ ಆಯ್ತು ಅಂದ್ರೆ ಅದು ಓರಿ ಹೌದು, ಇಟ್ಕೊಂಡೆ ಕಡ್ಡಿ ಇಲ್ಲ. ನಾವು ಸುಮ್ಮನೆ ಇಲ್ಲ ಅಂದ್ರೆ ಅದನ್ನ ಮೇಸಿದ್ರೆ ಏನು ಉಪಯೋಗ? ಇನ್ನೊಂದು ಓರಿ ಕಟ್ಟೋಣ, ಬೇರೆ ಓರಿ ಕಟ್ಟೋಣ, ಚೆನ್ನಾಗಿರೋದು ಅನ್ನೋ ಥರ ಇರಬೇಕು ಮನೋಭಾವನೆ ಮನುಷ್ಯಂದು. ಆ ಥರ ಇದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಇವತ್ತೆಲ್ಲೋ ಒಂದು ಹತ್ರ ಹೋರಿ ಹಿಡಿದಿರ್ತೀವಿ, ನಾಳೆ ಅವರೇ ಹೆಗಲು ಕೈ ಹಾಕೊಂಡು ಅದು ಚೆನ್ನಾಗಿ ಮಾತಾಡ್ಸ್ಕೊಂಡ್ರು ನೋಡೋರೆ ಹೇಳ್ತಾರೆ, ನಿನ್ನೆ ಇಲ್ಲ ನೋಡಪ್ಪ ಅವ್ನು ಓರಿ ಹರಿದ್ರು ಅವನ ಜೊತೆ ಚೆನ್ನಾಗಿದ್ದಾನೆ, ಅವನು ಮೊದಲಿಂದಾನು ಚೆನ್ನಾಗಿದ್ದಾನೆ, ಈಗೂ ಚೆನ್ನಾಗಿದ್ದಾನೆ. ನೀನು ಓರಿ ಹರಿದ ಅಂದಗಟ್ಲೆ ಅವ್ನು ಬೈಯೋದು, 4 ದಿನ ಬಿಡೋದು, ಆಮೇಲೆ ಮತ್ತೆ ನೀನು ಓರಿ ಹರಿತೀನಿ ಅಂದಷ್ಟು ನಾ ಹೆದರಿ ಬಾ ನಮ್ಮ ಜೊತೆ ಇರು ಹಂಗನ್ನೋದು ಅವೆಲ್ಲ. ಇವತ್ತು ಹೆಂಗದೆ ನೀನೇ ಅನ್ಬೇಕು, ಓರಿ ತಂದೆ ಮರೆ ಅದೇನು ನಡೀತಿದ್ದಿಲ್ಲ ಹತ್ತ. ನನಗೆ ಹಿಂಗೆ ಹೇಳಿದ್ರೆ ಸುಮಾರು ಜನ. ಶಿಕಾರಿಪುರ ಡಾಕ್ಟ್ರು ಈಶ್ವರದಂಗೆ ಅವ್ರು ಹೇಳೋದು ನನಗೆ ಒಂದೇ ಮಾತು, ಪೂರ್ಣ ತಡ ಆಯ್ತಿತ್ತಿಲ್ಲ ಹೇಳು, ಸುಮ್ಮ ಗ್ಯಾರಂಟಿ ಮೇಲೆ ತಂದೀನಿ ಓರಿನ
ಅದು ನಿನ್ನ ಕೈ ಮತ್ತು ತಡ ಆಯಿತು ಅಂದ್ರೆ ಓರಿ ಇಟ್ಕೊಂತೀನಿ, ನೀ ಹೇಳಿದ್ರೆ ಇಟ್ಕೊಂತೀನಿ, ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ಅವ್ರಿಗೆ ಒಂದು ಇದು ಇರುತ್ತೆ, ಯಾಕಂದ್ರೆ ಓರಿ ಹರಿದ್ರು ಈಗ ಓಡ್ತೈತೆ ಇಲ್ಲೋ ನೋಡು, ಚೆನ್ನಾಗಿ ಓಡ್ತೈತೆ ಅಂದ್ರೆ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ಬೇಡ, ಬೇರೆ ಓರಿ ಥರನ ಅನ್ನೋ ಮನೋಭಾವ. ಹರಿದಿದ್ದೀನಿ ನಾನು, ಅವರು ನಮ್ಮ ಕೈಗೆ ಆಗುತ್ತೆ ಹರಿದ್ವಿ ಅಷ್ಟೇ ಇರೋದು, ಅದರಲ್ಲಿ ಏನಿಲ್ಲ. ಈ ಓರಿ ಹರಿತಗಾರ ಆಯಿತು, ಓರಿ ಮಾಲೀಕರು ಅವರೆಲ್ಲ ಪದೇ ಪದೇ ಅನ್ಕೊಳ್ತಿರೋದು ಏನು, ಓರಿ ಮಾಲೀಕರು ನಮ್ಮ ಓರಿ ಹರಿದ ತಕ್ಷಣ ಹಂಗೆ ಮಾಡ್ದೆ ಹಂಗೆ ಮಾಡ್ದೆ. ಅದೇನು ನಮ್ಗೆ ಗೊತ್ತಿರುತ್ತೆ, ನಾವು ನೋಡಿರ್ತೇವೆ, ನಾವು ನೋಡಿ ಮಾತಾಡಿದ್ರೇ ಕಷ್ಟಗಳು, ನೋಡ್ದಂಗೆ ಮಾತಾಡಿದ್ರೆ ಪಾಪ ಏನು ಅನ್ಕೊಳಲ್ಲ. ಓರಿ ಹಿಡ್ತಗಾರಾಯ್ತು, ಮಾಲೀಕರಾಯಿತು, ಅದಕ್ಕೆ ಹೆಂಗಿರ್ಬೇಕು ಹಂಗಿರ್ಬೇಕು. ನಮ್ಮ ಪಾಡಿಗೆ ನಾವಿದ್ರೆ ಆರಾಮಾಗಿರ್ತೀವಿ. ಸುಮ್ಮನೆ ಈಗ ಅಣ್ಣ ಅಂತ ಇನ್ನು 4 ಜನದಿಂದ ಅವ್ರು ಮೆಚ್ಚೋ ಕೆಲಸ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ತಂದಲ್ಲಿ ನಾವಿದ್ರೆ ಸಾಕು, ಮುಗಿದೋಯ್ತಲ್ಲ. 4 ಜನ ಮೆಚ್ಚಲಿ ಅಂತಂದು ನಾವು ಮಾಡಿದ್ದು ಅದು ಹಾಳೆ. 4 ಜನ ಮೆಚ್ಚಾರ್ತಾರೆ ಅಂತಂದು ನಾನು ಅದನ್ನು ಮಾಡೋದು ಹಾಳು. ಎಲ್ಲರೂ ಮೆಚ್ಚಲಿ ಮೆಚ್ಚಂಗಿಲ್ಲ, ನಮ್ಮ ಕೆಲಸ ನಾವೇನಾಯ್ತು ಅದು ಮಾಡ್ಕೊಂತ ಹೋಗ್ತಿರ್ಬೇಕು, ಅದೇ ಖುಷಿ ಅಲ್ವಾ. ಹೋರಿ ಹಬ್ಬದೊಳಗೆ ಇರೋದೇ ಅಷ್ಟು. ನಾ ಹರಿಬೇಕಾ ಹರಿತೀನಿ, ಬೇಡ ಬಿಡ್ತೀನಿ. ನೀನು ಓರಿ ಹರಿತೀನಿ ಅಂತಂದು ದುಡ್ಡು ಕೊಡ್ತಾರೆ, ಇಸ್ಕೊಳ್ತಾರೆ, ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ, ಯಾವನು ಮಾಡಿಲ್ಲ. ಅದು ಮಾಡಿಲ್ಲ, ನನಗೆ ದುಡ್ಡು ಕೊಡ್ತಾರೆ ಇದು ಮಾಡ್ತಾನೆ, ಕೊಟ್ಟಿದ್ದಾರೆ ಕರ್ಕ ಬಾ ಅಂತೀನಿ ನಾನು. ನೀನು ಓರಿ ಹರಿಬೇಡ ಅಂತಂದು ದುಡ್ಡು ಕೊಟ್ಟಿದ್ಯಾ, ಓರಿ ಹರಿ ಅಂತ ದುಡ್ಡು ಕೊಟ್ಟಿದ್ದೆ, ಯಾವನು ಕರ್ಕೊಬ. ಹಿಂಗೆ 1-2 ಮಾತುಗಳು ಬಂದು ನನಗೆ, ಆ ಓರಿ ಹರಿಬೇಡ ಅಂತ ಇವ್ರು ನಿನಗೆ ಇಷ್ಟು ಕೊಟ್ಟಿದ್ದಾರೆ ಡೀಲಿಂಗು, ನೀನು ಆ ಓರಿ ಹಿಡಿಬಾರ್ದಂತ ನಿನಗೆ ಓರಿ ಕೊಡಿಸಿದ್ದಾರೆ, ಹಿಂಗೆ ಓರಿ ತಂದಿದ್ದಾರೆ, ಓರಿ ತಗೊಂಡು ನೀನು ಅದಕ್ಕೆ ಇದೇನು ಮಾಡ್ತೀನಿ. ನಮ್ಮ ಅಪ್ಪನ ರೊಕ್ಕದಲ್ಲಿ, ನನ್ನ ರೊಕ್ಕದಲ್ಲಿ ನಾನು ತಂದಿದ್ದೀನಿ ಓರಿಗಳನ್ನ. ನಾನು ಅದಕ್ಕಾಗಿ ಯಾರಾದ್ರೂ ಆದರೂ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದು ನಾನು ಏನು ಮಾಡಿ ತಂದಿದ್ದೀನಿ, ಹೆಂಗೆ ತಂದಿದ್ದೀನಿ ಓರಿಗಳನ್ನ ಅಂತ ಅನ್ನೋದು. ಸುಮ್ಮನೆ ನಾನು ಯಾರಿಗೂ 4 ಜನ ಮೆಚ್ಚಕ್ಕಾಗಿ ನಮ್ಮ ಅಣ್ಣ ಅನ್ನೋದು, 4 ಜನ ಒಬ್ಬ ಹೊಳ್ತಾರೆ ಅನ್ನೋದಕ್ಕಾಗಿ ನಮ್ಮ ಅಣ್ಣ ಅಂತ ಅವನ ಜೊತೆ ಇರೋದು. ನೀನು ತಪ್ಪು ಮಾಡಿದೆ ಅಂದ್ರೆ ನೀ ಅಣ್ಣ ಆದರೂ ನೀ ತಪ್ಪ, ನೀ ಅಣ್ಣ ಆದರೆ ಏನು, ನೀ ತಪ್ಪು ಮಾಡಿದ್ರೆ ತಪ್ಪೇ ಅಲ್ಲ. ಹೌದು, ನೀ ತಪ್ಪು ಅಂದಾಗ ನೀನು ತಪ್ಪು ಇದು ಮಾಡ್ಕೊಂಡು ನಾವು ಸರ್ಕೊಂಡ್ಬಿಡ್ತೀವಿ, ಸುಮ್ಮನೆ ಆಗ್ಬಿಡ್ತೇವೆ, ನಾವು ತಲೆನೇ ಕೆಡ್ಸೋಣಲ್ಲ. 4 ಜನದ ಮಾತು ಕೇಳಿ ಮಾತಾಡೋದಕ್ಕಿಂತ ಫಸ್ಟು ನಾವು ಹೆಂಗೆ ನಮ್ಮ ಜೊತೆ ಹೆಂಗಿದ್ದ ಅನ್ನೋದು ನೋಡ್ಕೊಂಡು ಮಾತಾಡಬೇಕು ಫಸ್ಟು, ಯಾರೇ ಆದರೂ. ಈಗ ನಿಮ್ಮ ಜೊತೆ ಈ ಹುಡುಗ ಬಂದಾನೆ ಅಂತ ಅಂದಾಗ ಈ ಹುಡುಗನ ಬಗ್ಗೆ ನೀವು ಕೆಟ್ಟದ ಮಾತಾಡಿದ್ರೆ ಹೆಂಗಿರಲ್ಲ, ಅವ್ನ ಬಗ್ಗೆ ಏನಂತ ನಿನಗೆ ಗೊತ್ತಿರುತ್ತೆ. ನನ್ನ ಮಾತು ಕೇಳ್ಕೊಂಡು ನೀನು ಅವ್ನ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ, ತಪ್ಪಲ್ಲ. ಇನ್ನು ನಾನು ಹೆಂಗಿದ್ದೇವೆ ಅನ್ನೋದು ತಿಳ್ಕೊಂಡು ಮಾತಾಡಬೇಕು ಮಾತು. ಎಲ್ಲೋ 4 ಜನ ಕುತ್ಕೊಂಡಾಗ ಅವನ ಬಗ್ಗೆ ಮಾತಾಡ್ದೆ, ಇವನ ಬಗ್ಗೆ ಮಾತಾಡ್ದೆ, ಅವ್ನು ಹಿಂಗೆ ಇವ್ ಹಿಂಗೆ, ಅವೆಲ್ಲ ಮಾತುಗಳಲ್ಲ. ತುಂಬ ಜನ ಇದ್ದಾರೆ, ನೀನು ಹಾಕಿದ ಗಟ್ಟಲೆ ರಿಪ್ಲೈ ನನಗೆ ಮಾಡ್ತಾರೆ, ಅವರು ನೀನು ಕಮೆಂಟಲ್ಲೂ ಮಾಡ್ತಾರೆ, ಬ್ಯಾಡಾಗಿ ಮಾಡ್ತಾರೆ, ತುಂಬ ಜನ ಇದ್ದಾರೆ ಅಂತ. ಸರಿ ಬ್ರದರ್, ಅಷ್ಟು ಬರಲಿ ಬನ್ನಿ ಬ್ರದರ್, ಸ್ವಲ್ಪ ಅಷ್ಟು ಬರಲೇ ಮರಿಯ ಲಾಸ್ಟ್ ಹೇಳ್ಬಿಡ್ತೀನಿ. ಬಾರ್ಲಿ ಕಡೆ ಇವ್ ನಮ್ಮ ಲೆಫ್ಟ್ ಹ್ಯಾಂಡ್ ಅಪ್ಪ, ಇವೊಂದೊಂದು ಎಲ್ಲ ಇರ್ಬೇಕು, ಲೆಫ್ಟ್ ರೈಟ್ ಎಲ್ಲ ಇವನ ನಮ್ಮ ಹೋರಿ ಹಾಕೊಂಡು ಹೋಗೋದ್ರಿಂದ ಹಿಡಿದು ಹಬ್ಬ ಮಾಡೋದ್ರೊಳಗೆ ಎಲ್ಲ ಇವನ. ಪ್ರವೀಣ್ ಅಂತ ಇವನ ಹೆಸರು, ಪ್ರವೀಣ್ 1 ಪ್ರವೀಣ್ 2 ಅಂತ. ನಿಜವಾಗ್ಲೂ ನಮ್ಮ ಹೋರಿ ಹಾಕೊಂಡು ನಾನು ಒಬ್ಬಕ್ಕೆ ಹೋಗಲ್ಲ ಒಂದೊಂದು ಟೈಮು, ಇವನೇ ಹಬ್ಬಕ್ಕೆ ಹಾಕೊಂಡು ಇವನು ನಮ್ಮ ತಮ್ಮ ಇದ್ರೆ ಹೋಗ್ಬಿಡ್ತಾರೆ ಅವರು. ಇವ್ರದೇ ಎಲ್ಲ, ನಮ್ದೇನು ಇಲ್ಲ, ನಾವು ಸುಮ್ಮನೆ ಹೋಗೋದು ಬರೋದು ಅಷ್ಟೇ. ಹೋರಿ ಪಾಳ್ಯದಿಂದ ಹಿಡ್ಕೊಂಬರೋದಿಂದ ಹಿಡಿದು ಎಲ್ಲ ಮಾಡೋದು ಅವ್ರು, ನಾವು ಹಂಗೆ ಹೋಗಿ ನಿಂತ್ಕೊಳ್ತೇವೆ ಅಷ್ಟೇ. ಬರಲಿ ಒಂದು ಸಣ್ಣ ಸಂದರ್ಶನ, ಎಷ್ಟೋ ಜನ ಕೇಳಿದ್ರಿ, ಕೊಟ್ಟಿದ್ದೀವಿ. ನಾನು ಹೇಳೋದು ಒಂದೇ, ಸಂದರ್ಶನ ಎಲ್ಲ ನೋಡ್ತೀರಾ, ಅದ್ರಲ್ಲಿ ಟ್ರೋಲ್ ಮಾಡೋರು ಮಾಡೇ ಮಾಡ್ತೀರಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ನಾವು ಮಾಡಲ್ಲ. ಈವನ್ ಸಂದರ್ಶನ ಯಾರು ಕೊಟ್ಟಿದ್ದಾರೋ ಅವ್ರ ತಲೆಯಲ್ಲೂ ಟ್ರೋಲ್ ಮಾಡ್ತಾರೆ ಅನ್ನೋದಾಗಿದ್ರೆ ಅವ್ರ ವಿಷಯಗಳನ್ನ ಹೇಳ್ತಾನೆ ಇರಲಿಲ್ಲ. ಅದು ಒಂದು. ಯಾರ್ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ಪಾಸಿಟಿವ್ ಆಗಿ ವಿಡಿಯೋ ನೋಡಿ. ಇಲ್ಲಿ ಕೆಲವೊಂದು ಹೋರಿಗಳನ್ನ ಹೆಸರುಗಳನ್ನ ತಗೊಂಡಿರ್ತೀವಿ, ಆ ಹೋರಿಗೆ ಅವಮಾನ ಮಾಡಬೇಕು ಅಥವಾ ನಿಂದನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲ್ಲ. ಒಂದು ಎಕ್ಸಾಂಪಲ್ಲು, ಆ ಸಿಚುಯೇಷನಿಗೆ ಅದು ಬಂದಿರುತ್ತೆ ಅಷ್ಟೇ, ಅದನ್ನ ಅಲ್ಲಿಗೆ ಬಿಟ್ಟರೆ ತುಂಬ ಒಳ್ಳೇದು. ಏಕೆಂದರೆ ಹೋರಿ ಹಿಡಿತಗಾರರು ಇದ್ದಾಗಲೇ ನಿಮ್ಮ ಹೋರಿಗಳು ಹೈಲೈಟ್ ಆಗೋದು. ಸುಮ್ಮನೆ ಓಡಿಸ್ಕೊಂಡು ಹೋಗೋದಾದ್ರೆ ಈ ಖಾಲಿ ದಾರಿಲೂ ಓಡಿಸ್ಕೊಂಡು ಹೋಗ್ಬೋದು ನನ್ನ ಪ್ರಕಾರ. ಹೋರಿ ಹಿಡಿತಗಾರರಿಗೆ ಅಥವಾ ಹೋರಿಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರೋ ಹೋರಿ ಹಿಡಿತಗಾರರಿಗೂ ಅಷ್ಟು ಸಪೋರ್ಟ್ ಬೇಕೇ ಬೇಕು. ಈಗ ಅವ್ರು ಹೇಳಿದ್ರು, ಚಿಕ್ಕ ಹುಡುಗರು ಕೊಡ್ತಾರೆ, ದೊಡ್ಡವರು ಮುಂದೆ ಕೊಟ್ಟು ಹಿಂದಿಂದ ಹಿಂಗೆ ಮಾತಾಡ್ತಾರೆ ಅಂತ. ಅದು ಚೇಂಜಸ್ ಆಗಬೇಕು. ಪ್ರವೀಣ್ ಅಂತ ನಾವು ಹೇಳ್ಕೊಡೋದಲ್ಲ, ಹೋರಿ ಹಬ್ಬ ಒಂದು ಪರಿಚಯ
ಮಾಡಿಕೊಟ್ಟಿದೆ, ಒಂದು ಹೆಸರನ್ನ ಅವರಿಗೆ ಹೋರಿ ಹಿಡಿತಗಾರರು ಅಂತ ಒಂದು ಪರಿಚಯ ಮಾಡಿಕೊಟ್ಟಿದೆ ಹೋರಿ ಹಬ್ಬದಲ್ಲಿ. ಪಾಸಿಟಿವ್ ಆರ್ ನೆಗೆಟಿವ್ ಅವ್ರ ಹೆಸರು ಇದೆ ಹೋರಿ ಹಬ್ಬದಲ್ಲಿ, ಅದನ್ನ ಹಾಗೆ ಪಾಸಿಟಿವ್ ಆಗಿ ತಗೊಂಡೋಗಿ. ನಾನು ಹೇಳೋದು ನೆಗೆಟಿವ್ ಬೇಡ, ಯಾಕೆಂದ್ರೆ ಜೀವದ ಮೇಲೆ ಆಸೆ ಬಿಟ್ಟು ಒಂದು ಹೋರಿಗೆ ಹಿಂಗೆ ಎದುರಿಗೆ ನಿಂತ್ಕೊಬೇಕು ಅಂದ್ರೆ ತುಂಬಾ ಕಷ್ಟದ ಮಾತು. ಪಾಸಿಟಿವ್ ಆಗಿ ತಗೊಂಡೋಗಿ. ಪಾಸಿಟಿವ್ ಆಗಿ ನೀವು ಹೇಳ್ದಂಗೆ ಯಾರು ಪಾಸಿಟಿವ್ ಆಗಿ ಅದೇ ಪ್ರಾಬ್ಲಮ್. ಅದಕ್ಕೆ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳಂಗಿಲ್ಲ. ಇನ್ನ ಹೇಳ್ಬೇಕನ್ನೋ ಬಹಳ ಮಾತುಗಳಿದಾವೆ, ಸಾಕು. ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ, ಅವ್ರು ಮಾಡೋದು ಅವ್ರು ಬಿಡಲ್ಲ ಅಷ್ಟೇ. ಅದಕ್ಕಾಗಿ ನಾವು ಹೇಳದಿರೋದು, ನಾವು ಹೋರಿ ಮಾಲೀಕರಿಗೆ ಹೇಳೋದು ಒಂದೇ ಮಾತು ಏನಂತಂದ್ರೆ, ಅವ್ರವ್ರು ಹೋರಿ ಮೇಲೆ ನಂಬಿಕೆ ಇಟ್ಬಿಟ್ರೆ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಹೋರಿ ಇರ್ತೀವಿ. ನಾವು ನಮ್ಮ ತಾಕತ್ತು, ನಮ್ಮ ಧೈರ್ಯ, ಅದನ್ನ ಯೋಚನೆ ಮಾಡ್ಬೇಕು ಅವ್ರು. ನೀನೊಂದು ವಸ್ತು ತಗೊಂಡ್ ಒಂದು ಕಲ್ ತಗೊಂಡ್ ಬೀಸೋಡಿರುತ್ತೆ, ಅದ್ ಮರಕ್ಕೆ ಏಟ್ ಬಿದ್ದಿರುತ್ತೆ, ಅದ್ ನಿನಗೆ ನೋವಾಗಿರಲ್ಲ. ಆಗಿರೋದು ಕಲ್ಲಿಗೆ, ಮರಕ್ಕೆ. ಕಲ್ಲು ಅಂದಾಗ ಜೀವಿರಲ್ಲ, ಇದನ್ನ ಟ್ರೋಲ್ ಮಾಡ್ತಾರೆ ತಲೆಗಿಟ್ಗೆ. ಒಂದು ವಸ್ತು ಜೀವಿರ ವಸ್ತು ಹೊಡೆದ್ರೆ ಹೆಂಗಿರುತ್ತೆ. ಆತರ ಇದನ್ನು ಬಿಡಲ್ಲ. ಅಯ್ಯೋ ನಮ್ಮ ಹುಡುಗರು ಹೆಂಗಂತ ಮಾಡಿದೆ, ಹುಡುಕ್ತಾರೆ ಬಿಡಲ್ಲ. ಕಲ್ಲಲ್ಲಿ ಮರಕ್ಕೆ ಹೊಡೆದ್ರೆ ಕಲ್ಲಿಗೆ ಹೆಂಗ್ ನೋವಾಗುತ್ತೆ ಅನ್ನೋದು ಟ್ರೋಲ್ ಮಾಡೋರು ಬಾಳ ಮಂದಿ. ಅಯ್ಯೋ ಅದನ್ನೇನ್ ಕೇಳ್ತಿ, ನೀ ಹೇಳೋದೇ ಬೇಡ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಟ್ರೋಲ್ ಪೇಜಸ್ ಅಂತೂ ಹಬ್ಬ ಅಂತಾರೆ ಇವತ್ತು. ನಾನು ಹೇಳೋದು ಒಂದೇ ಫೈನಲ್ ಆಗಿ, ಅವ್ರ ಪಾಪ ನಿಜವಾಗ್ಲೂ ಈಗ ಎಷ್ಟೋ ಜನ ಟ್ರೋಲ್ ಮಾಡ್ತಾರೆ, ಅವ್ರಿಗೂ ಕೂಡ ಮಾಡೇ ಮಾಡ್ತಾರೆ ಅವ್ರು ಟ್ರೋಲು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಅವರು ಅದನ್ನ ಎಷ್ಟು ನೋಡಿರ್ತಾರೆ ಅನ್ನೋದು ಗೊತ್ತಾಗ್ತದ್ರಿ ಅದ್ರ ಹಿಂದೆ. ಪ್ರವೀಣ್ ಅಂತ ಮಾಡಿದ್ದೀವಿ ಇವತ್ತೊಂದು ಸಂದರ್ಶನ. ಆದಷ್ಟು ಬೇಗ ನಿಮ್ಮ ಮುಂದೆ ಫುಲ್ ವಿಡಿಯೋ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕ್ಲಿಪ್ಸ್ ಆಗಿ ಹಾಕ್ತೀವಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳೋದು ಫೈನಲ್ ಆಗಿ. ನೀವು ಮಾಡಲೇಬೇಕು, ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅದನ್ನ ನೀವು ಮಾಡ್ತೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ಚೇಂಜ್ ಅಂತೂ ಮಾಡ್ಕೊಳಲ್ಲ. ಬಟ್ ನಾನು ಹೇಳೋದು, ಹೋರಿ ಹಬ್ಬ ಉಳಿಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದನ್ನ ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಅಂದರೆ ಅದು ಒಳ್ಳೆ ರೀತಿಯಿಂದ ಸಾಗಬೇಕು, ಅವಾಗಷ್ಟೇ ಅದು ಮಾಡೋಕ್ಕಾಗೋದು. ಇಲ್ಲ ಅಂದರೆ ದೇವರಣೆ ಆಗಲ್ಲ. ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಫಸ್ಟ್ ಆಫ್ ಆಲ್, ಈ ಕಲ್ಲ ಶಿಲೆ ಮಾಡಿದ್ದು ನಮ್ಮ ಬೀರಪ್ಪ. ನಿಜವಾಗ್ಲೂ ಈ ಹೆಸರು ಪಡೆಯೋಕ್ಕೆಲ್ಲ ಕಾರಣ ನಮ್ಮ ಬೀರಪ್ಪನ. ಒಂದು ಹೆಸರು ಮಾಡ್ಬೇಕು ಅಂದ್ರೆ ಬೀರಪ್ಪ. ಅವಾಗ ಇವಾಗ ನಾನು ಅವ್ರು ಮಾತಾಡ್ಸಲ್ಲ ಅಂದ್ರೆ, ಅವ್ರು ಅವಾಗ ಅಂದ್ರೆ ಅಷ್ಟೊಂದು ಕ್ಲೋಸ್ ಇಲ್ಲ ಮೊದಲಿನ ಥರ. ಅಂದ್ರೆ ಇದಾರೆ, ಮಾತಾಡ್ತಾರೆ ಸಿಕ್ಕಾಗಿ. ಅವಾಗರು ಹಂಗೆ ಬೈತಿರ್ತಾರೆ, ನಾವೇ ತಲೆ ಕಟ್ಸಲ್ಲ. ಅವನು ನಮ್ಮ ಹುಡುಗನ ಹತ್ರ ಬೈತಿರ್ತಾರೆ, ಅವನಿಗೆ ಅವ್ರು ಭಾಳ ಪರಿಚಯ. ಅವ್ರು ಮಾತಾಡ್ತಾರೆ, ಯಾಕಂದ್ರೆ ನಮ್ಮ ಹತ್ರ ಮಾತಾಡಲ್ಲ ಅಂತಂದ್ರೆ ನಾನು ಅವನಿಗೆ ಮಾತಾಡೋದು ಬಿಟ್ಟಿರ್ತೀವಿ. ಯಾಕಂದ್ರೆ ನಿನ್ಗೆ ಅವ್ನಿಗೆ ಆಗಿರಲ್ಲ, ಅವನ ಜೊತೆ ನಾನು ಮಾತಾಡ್ತೀನಿ ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ ಅಂತ ಭಾಳ ಜನ ಇದಾರೆ. ನಾ ಅದಕ್ಕೆ ತಲೆಗೆಡ್ಸೋಣ ಹೋಗಿ ಏನ್ ಮಾಡೋಕ್ಕಾಗುತ್ತೆ, ನಮಗೆಲ್ಲರೂ ಬೇಕು. ಹೌದು, ಹಬ್ಬ ಒಂದೇ ಜೀವನ ಅಲ್ಲ. ಹೌದು, ಹಬ್ಬದಿಂದ ಆಚರಣೆ ಇದೆ ಪ್ರಪಂಚ. 3 ತಿಂಗಳು ಹಬ್ಬ ಮಾಡಿ ಅದರಿಂದ ಏನೋ ಕಟ್ಕೊಂತೀವಿ, ಏನೋ ಮಾಡ್ತೀವಿ ಅನ್ನೋದು ಅಸಾಧ್ಯ. ಅದ್ ಮಾಡಕ್ ಏನು ಸಾಧ್ಯ ಇಲ್ಲ ಅನ್ನಂಗಿಲ್ಲ. ಬೇರೆ ಪ್ರಪಂಚ ಐತೆ, ನಮ್ಗೆ ಅಲ್ಲಿ 4 ಜನ ಪರಿಚಯ ಇದ್ರು ನಾವೇನೋ ಬೇಕಾದ್ರು ಬೇರೆ ವ್ಯವಹಾರಗಳಾಯ್ತು ಏನಾಯ್ತು ಮಾಡ್ಕೊಬಹುದು. ಹಬ್ಬದಿಂದಾನೇ ಜೀವನ ಮಾಡಕ್ ಆಗಿಲ್ಲ, ನಮ್ಗೆ 4 ಜನ ಬೇಕು. ಹೌದಾನೆ? ಹಬ್ಬ ಅನ್ನೋದು ಬರೀ 3 ದಿನದ ಸಂತೆ. ಅದ್ರೊಳಗಡೆ ಚೆನ್ನಾಗಿರ್ಬೇಕಷ್ಟೇ ಇದ್ದವ್ರು. ತುಂಬಾ ಜನ ಅಂತಿರ್ತಾರೆ, ಹಬ್ಬದಿಂದ ಪರಿಚಯ ಆಗಿ ಹಿಂಗೆ ಮಾಡ್ದ ಹಂಗೆ ಮಾಡೋದು. ಪರಿಚಯ ಅನ್ನೋದು ಹೇಳ್ಕೊಂಡು ಮಾಡ್ಕೊಳಕ್ ಬರಲ್ಲ. ಈಗ ನಾನು ಒಂದು ಪ್ರತಿಭೆ ಅಂದಾಗ, ನಾನು ಒಂದು ಓರಿ ಹಿಡ್ತೀನಿ ಅಂದಾಗ ನನ್ನ 4 ಜನ ಗುರ್ಸಿ ಪಡ್ಕೊಂಡಿರೋದು. ಅದು 4 ಜನ ಗುರ್ಸಿ ಹಿಂಗಪ್ಪ ಅಂತಂದು ಪರಿಚಯ ಮಾಡ್ಕೊಂಡಿರ್ತಾರೆ. ಈಗ ಹೋಗಿ ದಿಢೀರ್ ಅದಲ್ಲಿ ಹೋಗ್ತಿರ್ತಾನೆ, ಏನು ಆರಾಮ ನಾನು ಸ್ವರಾಜ್ ಅಂದಿಟ್ರೆ ಯಾರು ಏನಂತಾರೆ, ನೀನಿದ್ರೆ ನಿನಗಿದ್ದೆ, ಯಾರಪ್ಪ ನೀನು, ಯಾರು ನೀನು ಅಂತಾರೆ. ಆ ಥರ. ಅದಕ್ಕಾಗಿ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಚಂದಾಗಿ ಹಬ್ಬ ಮಾಡೋಣ, ಚೆನ್ನಾಗಿರೋಣ. ಅವ್ರಿವ್ರು ದ್ವೇಷ ಮಾಡಿ ಏನೂ ಸಿಗಲ್ಲ. ನಾ ತುಂಬಾ ಜನದ ಹೆಸರು ಹೇಳಿಲ್ಲ ಅನ್ಕೊಂಡಿರ್ತಾರೆ, ಅವ್ರು ಏನು ನನ್ನ ಹೆಸರು ಹೇಳಿಲ್ಲ ನಮಗೆ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿದೆ, ನಾವು ಯಾರಿಗೂ ಈಗ ಹೇಳಿದ್ರೆ ಹೆಸರು ಮನಸ್ಸಲ್ಲಿಲ್ಲ ಅಂತ. ಎಲ್ಲರೂ ಮನಸ್ಸಲ್ಲೇ ಇರ್ತಾರೆ, ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದಾರೆ. ಅವ್ರ ವೈಯಕ್ತಿಕ ಅವ್ರು ಹೇಗೆ ತೊಗೊಂತಾರೋ ಅವ್ರಿಗೆ ಬಿಟ್ಟಿದ್ದು. ನಾವು ಮಾತಾಡಿರೋ ಮಾತು ಪಾಸಿಟಿವ್ ಆಗಿ ತೊಗೊಳ್ಳಿ, ನೆಗೆಟಿವ್ ಆಗಿ ತೊಗೊಳ್ಳಿ. ನಾನು ಇದ್ದಿದ್ದು ವಿಚಾರ ಹೇಳ್ಬೇಕು, ಏನು ಇಲ್ದಿರೋದೆಲ್ಲ ನಿನ್ನ ಹತ್ರ ಹೇಳಿ ಹಂಗೆ ಹಿಂಗೆ ಅಂತ ಕಳಿಸ್ಬಿಟ್ರೆ ನಾನು ಹೇಳಿದ್ದನ್ನೇ ಆಗ್ತೇನೆ. ಹೌದು, ಅಲ್ಲಿ ನಿಜವಾದ ನಡೆದ ಘಟನೆಗಳು ಬೇಕಲ್ಲ ನಿಮಗೆ, ಸಿಗಲ್ಲ. ಸರಿ, ಥ್ಯಾಂಕ್ ಯು. ಯಾಕೆಂದ್ರೆ ಒಬ್ಬ ಹೋರಿ ನಾವು ಭಾಳ ಜನನ ಹತ್ರ ಹೋಗಿರ್ತೀವಿ. ಕೆಲವೊಬ್ರು ಹ್ಞೂ ಅಂದಿರ್ತಾರೆ, ಕೆಲವೊಬ್ರು ಹ್ಞೂ ಅಂದಿರ್ತಾರೆ.
ಒಂದು ಸಂದರ್ಶನ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ ಯು. ಏಕೆಂದರೆ ನಾವು ಏನೋ ಒಂದು ಕೊಡ್ತಿದ್ದೀವಿ ಅಂದರೆ ನಮಗೆ ಅವ್ರು ಆ ಥರ ಸಪೋರ್ಟ್ ಕೊಟ್ಟಿರಬೇಕು. ಬನ್ನಿ ಬ್ರದರ್ ಮಾಡಿಕೊಡ್ತೀವಿ, ಅಥವಾ ನೀವು ತಗೊಳ್ಳಿ ನಾವೇನೋ ಒಂದು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದನ್ನು ಮುಚ್ಚುಮರೆ ಇಲ್ಲದೆ ಅಥವಾ ಯಾವುದನ್ನು ಸೇರಿಸಿ ಹೇಳಿದೆ, ಏನಿದೆ ಅದನ್ನು ಹಾಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಬ್ರದರ್. ನಮ್ಮ ಕಡೆಯಿಂದ ಥ್ಯಾಂಕ್ ಯು ಬ್ರದರ್. ನಿಮಗೆಲ್ಲ ಬರಲಿ ಒಂದು ನಂಗೆ ಒಂದು ಗ್ರೂಪ್ ಫೋಟೋ ಎತ್ತು.